ಬೊಂಬಾಟ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿದ್ದೆ. ಬನ್ನಿ ಬನ್ನಿ ಎಲ್ಲರೂ. ಬೇಸಿಗೆಗಾಲ ಬಂತು ಅಂದರೆ ನಮಗೆ ವಿವಿಧ ರೀತಿಯ ಸಂಡಿಗೆಗಳು, ಮಜ್ಜಿಗೆ ಮೆಣಸಿನ್ಕಾಯಿ ಹಾಗೂ ಹಪ್ಪಳಗಳು ಮಾಡೋದು ಜೋರಿರುತ್ತೆ. ನಾನು ಫಸ್ಟಿಗೆ ಇಲ್ಲಿ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿದ್ದೆ. 10 kg ಅಷ್ಟು ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿದ್ದೀನಿ. ಬನ್ನಿ ಯಾವ ರೀತಿಯಾಗಿ ಮಾಡ್ತೀನಿ ನಿಮಗೂ ಕೂಡ ಹೇಳ್ತೀನಿ. ನೋಡಿ, ನೋಡೋಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟ್ ಕೂಡ ಅಷ್ಟೇ ಖಾರವಾಗಿ ಕರೆಕ್ಟಾಗಿ ಬಂದಿದೆ. ನೋಡಿ, ಈ ರೀತಿಯಾಗಿ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿದರೆ ಒಂದು ಸ್ವಲ್ಪನೇ ಅನ್ನ ಕೂಡ ಪ್ಲೇಟಲ್ಲಿ ಉಳಿಯೋಲ್ಲ. ಎಲ್ಲ ಪ್ಲೇಟ್ ಖಾಲಿ ಮಾಡ್ಬೋದು ನಾವು, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಸಿಂಪಲಾಗಿ ಹೇಗೆ ಮಾಡ್ಬೋದು ಅಂತ ಹೇಳ್ತೀನಿ ನಿಮಗೂ ಕೂಡ. ನೋಡಿ, ಇಲ್ಲಿ ನಾವು ಒಂದು ವಿಡಿಯೋ ಮಾಡೋದಕ್ಕೆ ಕನಿಷ್ಠ ಅಂದರೆ 8ರಿಂದ 10 ದಿವಸ ಆಗುತ್ತೆ ಎಡಿಟ್ ಎಲ್ಲ ಮಾಡಿ ಹಾಕೋ ಅಷ್ಟರಲ್ಲಿ. ದಯವಿಟ್ಟು ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ಫೇಸ್ಬುಕ್ಕಲ್ಲಿ ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಫಾಲೋ ಮಾಡ್ಕೊಳ್ಳಿ. ನೋಡಿ, 10 kg ಅಷ್ಟು ಮೆಣಸಿನ್ಕಾಯಿ ಇತ್ತು. ಇದನ್ನೆಲ್ಲ ಫಸ್ಟ್ ತೊಳ್ಕೊಬೇಕಾಗುತ್ತೆ. ಬನ್ನಿ ಯಾವ ರೀತಿ ಪ್ರೊಸೆಸಲ್ಲಿ ಮಾಡಿದೆ ಅಂತ ಹೇಳ್ತೀನಿ. ನೋಡಿ, 10 kgಯಲ್ಲಿ ಇಷ್ಟೇ ಆಗಿದೆ. ಅಂದರೆ ನೋಡುವಾಗ ಇಷ್ಟೊಂದು ಅನಿಸುತ್ತೆ ನಮಗೆ, ಆದರೆ ಮಾಡಿದ್ಮೇಲೆ ಇಷ್ಟ ಆಗುತ್ತೆ. ಆದರೆ ರೆಡಿ ಆದಮೇಲೆ ಆ ಖುಷಿ ಇದೆ ಅಲ್ಲ, ನಾನು ಮಾಡಿದೆ ಅಂತೇಳಿ, ಅದೇ ನಮಗೆ ಒಂಥರ ಟೇಸ್ಟ್ ಕೂಡ ಮರೆಯೋಕ್ಕಾಗಲ್ಲ ಮತ್ತು ಒಂಥರ ಫೀಲಿಂಗ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ನನಗೂ ಬಟ್ ತುಂಬ ಖುಷಿ ಆಯಿತು. 10 kg ಅಷ್ಟು ಮಾಡಿಬಿಟ್ಟೆ, ನಂದು ಮುಗೀತು ಮಜ್ಜಿಗೆ ಮೆಣಸಿನ್ಕಾಯಿ ಕೆಲಸ ಈಗ ಅಂತ. ನೋಡಿ, ಒಂದು ಮುರಿದು ಕೂಡ ತೋರಿಸ್ತೀನಿ ಎಷ್ಟು ಕಟ ಅಂತ ಅದು ಆಗಿದೆ. ಹಾಗೂ ಅಷ್ಟೇ ಖಾರವಾಗಿದೆ. ತುಂಬ ಚೆನ್ನಾಗಿದೆ. ಹಂಗೆ ಹಸಿದು ತಿಂದರೆ ಅಷ್ಟು ಖಾರವಾಗಿದೆ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡಿದೆ ಅಂತ ನಿಮಗೂ ಕೂಡ ಹೇಳ್ತೀನಿ. ನೋಡಿ, ಬೆಳಗ್ಗೆ ಎದ್ದು ನಮ್ಮ ಮನೆಯವರು ಮೆಣಸಿನ್ಕಾಯಿ ಮಂಡಿಗೆ ಹೋಗಿದ್ರು. ಮಂಡಿಯಿಂದ ತೊಗೊಂಬಂದಿದ್ರು. ನಾನು ಒಂದು 5 kg ತೊಗೊಂಬರ್ರಿ ಅಂತ ಹೇಳಿದೆ. ಅವ್ರು 10 kg ತೊಗೊಂಬಂದರು. ಸ್ವಲ್ಪ ರೇಟ್ ಕಡಿಮೆ ಇತ್ತು ಅಂಥೇಳಿ. 10 kg ಅಷ್ಟು ನಾನಿದು ಯಾವಾಗಪ್ಪ ಇಷ್ಟೊಂದು ನಾನು ಮಾಡೋದು ಅಂದ್ಕೊಂಡೆ. ಆದರೂ ಬೆಳಗ್ಗೆ 11 ಗಂಟೆಯಿಂದ ಸಂಜೆ ಒಂದು 5:30, 6 ಗಂಟೆವರೆಗೆ ಆಯಿತು ನನಗೆಲ್ಲ ಅದು ತೊಳೆದು ಎಲ್ಲ ಚುಚ್ಚೋ ಅಷ್ಟರಲ್ಲಿ. ನೋಡಿ, ಇದನ್ನು ಹೀಗೆ ಹಾಕೋಕ್ಕೆ ಬರಲ್ವಲ್ಲ, ಅದರಲ್ಲಿ ಎಲೆಗಳೆಲ್ಲ ಇತ್ತು. ಫಸ್ಟ್ ನಾನೊಂದು ಬುಟ್ಟಿ ತೊಗೊಂಡೆ. ಬುಟ್ಟಿಯಲ್ಲಿ ಸ್ವಲ್ಪನೇ ಮೆಣಸಿನ್ಕಾಯಿನ ಹಾಕ್ಕೊಂಡು ಇದನ್ನು 2ರಿಂದ 3 ಸಾರಿ ನಾನು ತೊಳ್ಕೊಂಬರ್ತೀನಿ. ನೋಡಿ, ಒಂದು ಬಟ್ಟೆ ತೊಗೊಂಡಿದ್ದೀನಿ. ಅಂದರೆ ತೊಳೆದಿರೋದು ಒಂದು ಕಡೆ ಹಾಕೋದು, ನಂತರ ಅಲ್ಲಿ ತೊಳೆದೇ ಇರೋದು ಮತ್ತೊಂದು ಕಡೆ ಇದೆ. ನಂತರದಲ್ಲಿ ಈಗ ಒಂದೊಂದೇ ಬುಟ್ಟಿನ ತೊಗೊಂಡೋಗಿ ತೊಳ್ಕೊಂಬಂದು ಇಲ್ಲಿ ಬೇರೆ ಜಾಗದಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತುಂಬ ಜನ ತೊಳೆದು ಕೂಡ ಬಿಸಿಲಲ್ಲಿ ಸ್ವಲ್ಪ ಒಣಗಿಸ್ತಾರೆ, ಅಂದರೆ ನೀರೆಲ್ಲ ಹಿಂಗೆ ಹೋಗಲಿ ಅಂತ. ನಾನು ಹಾಗೇನು ಮಾಡಿಲ್ಲ, ಯಾಕಂದರೆ ಇದನ್ನು ಒಬ್ಬಳೇ ಕಟ್ ಮಾಡಬೇಕಿತ್ತು. ಅದರಿಂದ ಟೈಮ್ ತುಂಬ ಆಗುತ್ತೆ. ಮತ್ತು ಇದನ್ನು ಆಮೇಲೆ ಮಾಡೋಣ ಅಂತ ಬಿಟ್ಬಿಟ್ರೆ ಮೆಣಸಿನ್ಕಾಯಿ ಎಲ್ಲ ಕೆಂಪಾಗ್ತಾ ಬಂದುಬಿಡುತ್ತೆ. ಅದರಿಂದ ನಾನು ಪಟಾಪಟ್ ಕೆಲಸನ ಶುರು ಮಾಡ್ಕೊಂಬಿಟ್ಟೆ. ನೋಡಿ, ಈ ರೀತಿಯಾಗಿ ತೊಳ್ಕೊಂಬಂದಿದ್ದೀನಿ. ನಾನು ವೀಡಿಯೋ ಮಾಡೋದಕ್ಕೆ ನನ್ನ ಮಗ ಕೂಡ ಪಾಪ ಹೆಲ್ಪ್ ಮಾಡಿದ್ದಾನೆ. ಅವ್ನು ಸಣ್ಣವನು, ಏನೂ ಗೊತ್ತಾಗೋದಿಲ್ಲ, ಅಂದರೆ ಈ ರೀತಿ ಮಾಡು ಅಂದರೆ ಅವ್ನು ಮಾಡಿದ್ದಾನೆ. ನೋಡಿ, ಈ ರೀತಿಯಾಗಿ ಒಂದು 2ರಿಂದ 3 ಸಾರಿ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಮೇಲೆ ಕೆಳಗೆ ಮಾಡಿಬಿಟ್ಟು ತೊಳ್ಕೊಂಬಂದಿದ್ದೀನಿ. ಎಲ್ಲ ಮೆಣಸಿನ್ಕಾಯಿನೂ ಇದೇ ರೀತಿಯಾಗಿ ಬರ್ತೀನಿ. ನೋಡಿ, ಈಗ ಆಲ್ಮೋಸ್ಟ್ ಎಲ್ಲ ಮೆಣಸಿನ್ಕಾಯಿನ ತೊಳ್ಕೊಂಬಂದಿದ್ದೀನಿ, ಒಂದು ಕಡೆ ಹಾಕಿದ್ದೀನಿ. ಈಗ ಸ್ವಲ್ಪ ನೀರು ಇಳೀಲಿ ಅಂತ ನಾನೊಂದು ಬಟ್ಟೆ, ಕಾಟನ್ ಬಟ್ಟೆ ಇದು, ಕಾಟನ್ ಬಟ್ಟೆಗೆ ಹಾಕ್ತಿದ್ದೀನಿ. ಅಂದರೆ ತೀರ ನೀರಿದ್ದರೂ ಅಷ್ಟು ಸರಿ ಆಗೋದಿಲ್ವಲ್ಲ, ಅದರಿಂದ. ಆದರೆ ಬೆಳಗ್ಗೆಯಿಂದ ಸಂಜೆವರೆಗೆ ನೀರೆಲ್ಲ ಕರೆಕ್ಟಾಗಿ ಬತ್ತೋಗ್ಬಿಟ್ಟಿತ್ತಂದರೆ ಏನು ನೀರಿರಲಿಲ್ಲ, ಫುಲ್ ಡ್ರೈ ಆಗಿತ್ತದು. ಯಾಕಂದರೆ ಅಷ್ಟು ಟೈಮ್ ಹೊರಗೆ ಅದು ಇರೋದಿಲ್ಲ, ನೀರೆಲ್ಲ ಹೋಗ್ಬಿಡುತ್ತೆ, ಆವಿಯಾಗಿ ಹೋಗ್ಬಿಡುತ್ತೆ. ನಾನು ತೊಳ್ಕೊಂಬಂದಿದ್ದೀನಿ. ಈಗ ಈ ರೀತಿ ಒಂದು ಪ್ಲಾಸ್ಟಿಕ್ ಡಬ್ಬಿಯನ್ನು ತೊಗೊಂಡಿದ್ದೀನಿ. ಬೇರೆ ಒಂದು ಅಗಲವಾದ ಡಬ್ಬಿ ಇತ್ತು, ಅದು ಮೇಲಿಟ್ಟಿದ್ರು. ತೆಗೆಯುವಾಗ ಮೇಲಿಂದ ಕೈ ಜಾರಿ ಬಿದ್ದುಬಿಡ್ತು, ಅದು ಒಡೆದೋಗ್ಬಿಡ್ತು. ಅದರಿಂದ ಇದು ನನ್ನ ಮಗನ ಆಟ ಸಾಮಾನು ಹಾಕಿಡೋ ಒಂದು ಡಬ್ಬಿ ಇತ್ತಿದು, ಈ ರೀತಿಯಾಗಿ ಒಂದು ಬಕೆಟು. ಅದರಲ್ಲಿ ನಾನು ಈಗ ಮೆಣಸಿನ್ಕಾಯಿನ ಹಾಕಿಡ್ತೇನೆ. ಯಾಕಂದರೆ ಸಣ್ಣದು ಸಾಕಾಗೋದಿಲ್ಲ, ತುಂಬ ಇದೆ ಅಲ್ವಾ, ದೊಡ್ಡದೇ ಬೇಕಾಗುತ್ತೆ. 10 kg ಅಷ್ಟಂದರೆ ಅದು ಫುಲ್ ಆಗುತ್ತೆ, ಮುಕ್ಕಾಲು ಭಾಗದಷ್ಟಾದರೂ ಆಗುತ್ತೆ ಅದು. ನಂತರ ಒಣಗಿದ ಮೇಲೆ ಎಷ್ಟೇನಾಗೋದಿಲ್ಲ, ಸ್ವಲ್ಪ ಹಸಿ ಇರುವಾಗ ಅಂದರೆ ಉಬ್ಬಿ ಇರುತ್ತಲ್ವ, ಅದರಿಂದ ನಾನು ಮೆಲ್ಲಗೆ ಈ ರೀತಿಯಾಗಿ ಈ ಟವಲ್ ಇತ್ತಲ್ಲ ಅದರಿಂದ ಸ್ವಲ್ಪ ಮೇಲ್ಗಡೆ ಪ್ರೆಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಅದು ನೀರೆಲ್ಲ ಸ್ವಲ್ಪ ಹೀರ್ಕೊಳ್ಳಿ ಅಂತ. ಆದರೆ ಆಲ್ಮೋಸ್ಟ್ ನೀರೆಲ್ಲ ಕೆಳಗೆ ಹೋಗಿದೆ, ಬಟ್ಟೆ ಎಲ್ಲ ಫುಲ್ಲು ಕೆಳಗಡೆ ನೆಂದೋಗ್ಬಿಟ್ಟಿದೆ. ನೋಡಿ, ಈ ರೀತಿಯಾಗಿ ಸ್ವಲ್ಪ ನಾನು, ಯಾಕಂದರೆ ಮೆಣಸಿನ್ಕಾಯಿ ತಂದಮೇಲೆ ಇದನ್ನು ತೊಳಿಲೇಬೇಕು. ಅಂದರೆ ಪಾಪ ಅವರು ಎಲ್ಲಿಂದ ತೊಗೊಂಬಂದಿರ್ತಾರೆ, ಮತ್ತು ಹಾಕುವಾಗ ಕಾಲಿಂದ ಎಲ್ಲಿ ತಂದಿರ್ತಾರೆ, ಧೂಳು ಇರುತ್ತೆ. ಅದರಿಂದ ಅಂದರೆ ರೈತರ ಕಷ್ಟ ರೈತರಿಗಿರುತ್ತೆ, ನಾವು ಹೇಳೋಕ್ಕಾಗೋದಿಲ್ಲ. ಆದರೂ ಮನೆಗೆ ತಂದು ಕೂಡಲೇ ಒಂದು ಸರಿ ತೊಳೆದ್ರೆ ಬೆಸ್ಟು. ನೋಡಿ, ಈಗ ಒಂದೊಂದೇ ಮೆಣಸಿನ್ಕಾಯಿನ ಈ ರೀತಿಯಾಗಿ ನಾನು ಪಿನ್ನಲ್ಲಿ ಸ್ವಲ್ಪ ಅಂದರೆ ಒಂದು ಅರ್ಧ ಇಂಚು ಗೆರೆನ ಎಳಿತಾ ಇದ್ದೀನಿ ನಾನು. ಕೆಲವೊಬ್ಬರು ಚಾಕುವಿಂದ ಈ ರೀತಿ 2 ಬೈ ಚುಚ್ತಾರೆ, ನಾನು ಚುಚ್ಚಲಿಲ್ಲ. ಜಾಸ್ತಿ ಏನಾಗುತ್ತೆ, ಗೆರೆ ಎಳೆದ್ಬಿಟ್ರೆ, ನಾನು ಜೋರು ಮೇಲಿಂದ ಕೆಳಗೆ ಗೆರೆ ಎಳೆದ್ರೆ ಬೀಜ ಎಲ್ಲ ಹೋಗಿಬಿಟ್ಟು ಖಾಲಿ ಮೆಣಸಿನ್ಕಾಯಿ ಎದ್ಬಿಡುತ್ತೆ. ಆದ್ದರಿಂದ ಈ ರೀತಿ ಸ್ವಲ್ಪನೇ ನಾನು ಗೆರೆನ ಎಳಿತಾ ಇದ್ದೀನಿ. ಒಂದು ಬಕೆಟ್ ತೊಗೊಂಡಿದ್ದೀನಿ ಸಣ್ಣದು, ಅದರಲ್ಲಿ ನಾನು ಹಾಕ್ತಿದ್ದೀನಿ.
ನೋಡಿ ತುಂಬಾ ಟೈಮ್ ತಗೊಳುತ್ತೆ ಮಾಡೋಕ್ಕೆ, ಪೇಷನ್ಸ್ ಬೇಕು. ಮತ್ತು ಮೆಣಸಿನ್ಕಾಯಿ ಖಾರ ಇರುತ್ತಲ್ಲ, ಕೈಯೆಲ್ಲ ಉರಿ ಬಂದುಬಿಡುತ್ತೆ. ನೋಡಿ ಈ ರೀತಿಯಾಗಿ ಪಿನ್ ತೊಗೊಂಡು ಸ್ವಲ್ಪ ಸ್ವಲ್ಪನೇ ಈ ರೀತಿ ನಾನು ಚುಚ್ಚಿ ಚುಚ್ಚಿ ಹಾಕ್ತಾಯಿದ್ದೀನಿ. ಕೆಲವೊಬ್ಬರು ಮಸಾಲೆಗಳನ್ನು ತುಂಬ್ತಾರೆ, ಅಂದರೆ ಉಪ್ಪು, ಜೀರಿಗೆ ಮತ್ತು ಕಾಳುಮೆಣಸು, ಮೊಸರು ಎಲ್ಲ ಒಂಥರ ಮಿಕ್ಸರ್ ಮಾಡಿ ಒಂಥರ ಪೇಸ್ಟ್ ಥರ ಮಾಡಿ ಒಳಗೆ ತುಂಬ್ತಾರೆ. ಈಗ 10 ಕೆ ಜಿ 15 ಕೆ ಜಿ ಎಲ್ಲ ಮಾಡ್ತೀರಂದ್ರೆ ಆಗೋದಿಲ್ಲ, ಅದೆಲ್ಲ ತುಂಬ್ತಾ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ನಾವು ಯಾವಾಗೂ ಮಾಡೋದು ಇದೇ ರೀತಿಯಾಗಿ. ಇದರಲ್ಲೂ ಬೇರೆ ಥರ ಸುಮಾರು ಜನ ಮಾಡ್ತಾರೆ. ಅಂದರೆ ಇದೆಲ್ಲ ಮಜ್ಜಿಗೆಗೆ ಹಾಕಿಬಿಟ್ಟು 3 ದಿನ ಕಾಲ ಇಡ್ತಾರೆ. ಅಂದರೆ 3 ದಿನ ಆದಮೇಲೆ 4ನೇ ದಿನ ತೆಗೆದು ಇದನ್ನು ಬಿಸಿಲಿಗೆ ಒಣಗಿಸ್ತಾರೆ. ನಾನು ಆ ರೀತಿಯೂ ಕೂಡ ಮಾಡ್ತೀನಿ, ಈ ರೀತಿಯೂ ಕೂಡ ಮಾಡ್ತೀನಿ. ಈ ಸರಿ ಏನು ಮಾಡಿದ್ದೀನಿ ಅಂದರೆ, ನಾನು ಪ್ರತಿಯೊಂದು ಮೆಣಸಿನ್ಕಾಯಿನ ಒಂದು ಸರಿ ಮಜ್ಜಿಗೆ ಹಾಕಿದ್ಮೇಲೆ, ಇವತ್ತು ರಾತ್ರಿ ಮಜ್ಜಿಗೆಗೆ ಹಾಕಿದ್ವಿ ಅಥವಾ ಸಂಜೆ ಹಾಕಿದ್ವಿ ಮಜ್ಜಿಗೆಗೆ ಅಂದರೆ, ಮಾರನೇ ದಿನ ಬೆಳಗ್ಗೆ ತೆಗೆದು ಬಿಸಿಲಿಗೆ ಹಾಕೋದು, ಮತ್ತು ಸಂಜೆ ತೆಗೆದು ಮತ್ತೆ ಅದೇ ಮಜ್ಜಿಗೆಯಲ್ಲಿ ಹಾಕೋದು. ಅದೇ ರೀತಿಯಾಗಿ ನಾನು 5 ದಿವಸ ಅಥವಾ 4 ದಿವಸಗಳ ಕಾಲ ಮಾಡಿದ್ದೀನಿ ಇದನ್ನು. ಅಂದರೆ ಬೆಳಗ್ಗೆ ಬಿಸಿಲಿಗೆ ಹಾಕೋದು, ಸಂಜೆ ತೆಗೆದು ಮತ್ತೆ ಮಜ್ಜಿಗೆಯಲ್ಲಿ ಹಾಕೋದು, ಬೆಳಗ್ಗೆ ಬಿಸಿಲಿಗೆ ಹಾಕೋದು, ಸಂಜೆ ತೆಗೆದು ಮಜ್ಜಿಗೆಯಲ್ಲಿ ಹಾಕೋದು. ನಮ್ಮ ಮಜ್ಜಿಗೆ ಎಲ್ಲಿವರೆಗೆ ಖಾಲಿ ಆಗಲ್ವೋ ಅಲ್ಲಿವರೆಗೆ ನಾನು ಯೂಸ್ ಮಾಡ್ಕೋಬೇಕಾಗುತ್ತೆ. ನನಗೆ ಟೋಟಲ್ 4.5 ಒಂದು 5 ದಿವಸ ಆಯಿತು ನನಗೆ ಪೂರ್ತಿ ಮಜ್ಜಿಗೆ ಖಾಲಿ ಆಗೋದಕ್ಕೆ. ನೋಡಿ ಈ ರೀತಿಯಾಗಿ ನಾನು ಎಲ್ಲನೂ ಮಾಡ್ಕೊಂಬರ್ತಿದ್ದೀನಿ. ಈ ವಿಡಿಯೋ ತೆಗೆದಿರ್ತಾರೆ, ನನ್ನ ಮಗ ತೆಗೆದಿದ್ದಾನೆ, ಪಾಪ ಎಷ್ಟು ಚೆನ್ನಾಗಿ ತೆಗೆದಿದ್ದಾನೆ ವಿಡಿಯೋ. ನೋಡಿ ಈ ರೀತಿಯಾಗಿ ನಾನು ಪೂರ್ತಿ ಕೆಳಗೆ ಬರೀ ಹಾಕ್ಬಿಡಿ, ಒಂದು ಅರ್ಧ ಇಂಚ್ ಹಾಕಿದರೆ ಸಾಕಾಗುತ್ತೆ. ಹಾಗೆ ನಮ್ಮ ಮನೆಯವರು ಬಂದರು. ಇಲ್ಲಿ ನಾನು 5 ಲೀಟ್ರಷ್ಟು ಮೊಸರು ಥರ ಕೇಳಿದ್ದೆ, ಅವರು 5 ಲೀಟ್ರ್ ತೊಗೊಂಬಂದಿದ್ದಾರೆ ಮೊಸರನ್ನ. ನೋಡಿ ಗಟ್ಟಿ ಮೊಸರಿದೆ. ಇದನ್ನು ನಾನು ಸ್ವಲ್ಪ ಹೊರಗಡೆ ಇಡ್ತೀನಿ, ಫ್ರಿಜ್ಜಲ್ಲಿ ಇಡೋದಿಲ್ಲ. ಯಾಕಂದರೆ ಸ್ವಲ್ಪ ಹುಳಿ ಬರಲಿ ಅಂತ ಹೊರಗಡೆ ಇಡ್ತೀನಿ. ಯಾಕಂದರೆ ಮೊಸರು ಸ್ವಲ್ಪ ಹುಳಿ ಇದ್ದರೆ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಮೆಣಸಿನ್ಕಾಯಿ ಖಾರ ಇರೋದ್ರಿಂದ ಮೊಸರು ಸ್ವಲ್ಪ ಹುಳಿ ಇರಬೇಕು. ನೋಡಿ 5 ಲೀಟ್ರಷ್ಟಿದೆ, ಅಂದರೆ 10 ಪ್ಯಾಕೆಟ್ ಇದೆ ಇದರಲ್ಲಿ. ಇದನ್ನು ಹೀಗೆ ಒಂದು ಸ್ವಲ್ಪ ಹೊತ್ತು ಒಂದು 2-3 ಅವರ್ ಹೊರಗಡೆ ಇಡ್ತೀನಿ. ನಂತರದಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಇದನ್ನು. ನೋಡಿ ಇಲ್ಲಿ ನಂದಿನಿ ಮೊಸರನ್ನ ತಂದಿದ್ರವರು. ಇಷ್ಟೊಂದು ಮೆಣಸಿನ್ಕಾಯಿಗೆ ಸಾಕಾಗುತ್ತೆ. ನಂತರ ಎಲ್ಲ ಮೆಣಸಿನ್ಕಾಯಿನ ನಾನು ತೂತು ಮಾಡ್ಕೊಂಬಂದಿದ್ದೀನಿ. ಈಗ ಅದೇ ಬಕೆಟಲ್ಲಿ ನೋಡಿ ಮಜ್ಜಿಗೆ ಪ್ಯಾಕೆಟ್ ಎಲ್ಲ ಮೊಸರು ಪ್ಯಾಕೆಟ್ ಎಲ್ಲ ಒಂದು ಸರಿ ಕ್ಲೀನಾಗಿ ತೊಳ್ಕೊಂಬಿಟ್ಟು ಈಗ ನಾನು ಅದೇ ಬಕೆಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬಕೆಟಲ್ಲಿ ಹಾಕ್ಕೊಳ್ತಿದ್ದೀನಿ. ಬೇರೆ ಒಂದು ಬಕೆಟಲ್ಲಿ ಮಿಕ್ಸ್ ಮಾಡಿಕೊಂಡು ನಂತರ ರೆಡಿ ಮಾಡ್ಕೊಂಡು ಹಾಕ್ಬೋದು. ಆದರೆ ಸುಮ್ಮನೆ ಬಕೆಟ್ಗಳು ಅಥವಾ ಸುಮ್ಮನೆ ಕೆಲಸಗಳನ್ನು ಯಾಕೆ ಜಾಸ್ತಿ ಮಾಡ್ಕೊಳ್ಳೋದು ಅಂಥೇಳಿ ಈ ರೀತಿಯಾಗಿ ಮಾಡ್ಕೊಳ್ತಾಯಿದ್ದೀನಿ. ನಾನಿಲ್ಲಿ 5 ಲೀಟ್ರ್ ಮೊಸರಿಗೆ 2 ಲೀಟ್ರಷ್ಟು ನಾನು ನೀರನ್ನು ಸೇರಿಸಿದ್ದೀನಿ. ಅಂದರೆ ಮಜ್ಜಿಗೆ ಮಾಡ್ಕೋಬೇಕಲ್ವ ನಾವಿಲ್ಲಿ, ಮೊಸರಲ್ಲಿ ಹಾಕೋಕ್ಕೆ ಬರೋದಿಲ್ಲ. ಮಜ್ಜಿಗೆ ಮೆಣಸಾದ್ಮೇಲೆ ಮಜ್ಜಿಗೆ ಆಗಬೇಕದು. ಅದರಿಂದ ನೋಡಿ 10 ಮೊಸರು ಪ್ಯಾಕೆಟ್ನು ಈ ರೀತಿಯಾಗಿ ಎಲ್ಲನೂ ಈ ಬಕೆಟಲ್ಲಿ ಹಿಂಡ್ಕೊಂಬರ್ತೀನಿ. ನಂತರ ಏನದು ಮೊಸರು ಪ್ಯಾಕೆಟ್ ಇದೆಯಲ್ಲ ಅದಕ್ಕೂ ಸ್ವಲ್ಪ ನೀರನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕಂದರೆ ಅದರಲ್ಲಿ ತಾಗಿರುತ್ತೆ ಅಲ್ವಾ. ನೋಡಿ ನಾನು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿಲ್ಲ. ಪ್ರತಿಯೊಂದು ಪಿನ್ ಟು ಪಿನ್ ಡೀಟೇಲ್ ನಾನು ಹೇಗೆ ಮಾಡಿದೆ ಅಂತ ಹಾಕಿದ್ದೀನಿ. ಮತ್ತು ಇಲ್ಲಿ ಶುದ್ಧವಾಗಿ ಮಾಡಿರುವಂಥದ್ದು ಯಾವುದೇ ಗಲೀಜ್ನೆಸ್ ಇಟ್ಕೊಂಡು ಮಾಡಿಲ್ಲ ನಾನು. ನೋಡಿ ಯಾಕಂದರೆ ತಿನ್ನೋಕ್ಕೆ ಆಹಾರ ಚೆನ್ನಾಗಿದ್ದರೆ ಮನಸ್ಸಿಗೂ ಚೆನ್ನಾಗಿ ಒಂಥರ ಖುಷಿ ಅನಿಸುತ್ತೆ. ಅದರಿಂದ ನೋಡಿ ಈ ರೀತಿಯಾಗಿ ಎಲ್ಲ ಮೊಸರನ್ನ ಹಿಂಡ್ಕೊಂಡ್ಬಂದಿದ್ದೀನಿ. ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅಂದರೆ ಕಡಿಮೆ ಮೊಸರು ಹಾಕೋಬೋದು. ನಾನು ಸ್ವಲ್ಪ 10 ಕೆ ಜಿ ಮಾಡಿರೋದ್ರಿಂದ 5 ಲೀಟ್ರಷ್ಟು ನಾನು ಮೊಸರು, 2 ಲೀಟ್ರಷ್ಟು ನೀರು. ನೋಡಿ 10 ಪ್ಯಾಕೆಟಿಗೆ ಇಷ್ಟಾಗಿದೆ ಇಲ್ಲಿ ಮೊಸರು. ಇದಕ್ಕೆ 2 ಲೀಟ್ರಷ್ಟು ನಾನು ನೀರನ್ನು ಆ್ಯಡ್ ಮಾಡ್ತೀನಿ. ನೋಡಿ 2 ಲೀಟ್ರ್ ಜಗ್ಗಿದು, ಹಾಲಿನ ಜಗ್ಗು. 2 ಲೀಟ್ರಷ್ಟು ನೀರನ್ನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವಿಲ್ಲಿ ಜೀರಿಗೆ ಪೌಡ್ರ್ ಏನು ಪೌಡ್ರುಗಳು ಹಾಕ್ತೀವೋ ಅದು ಮಿಕ್ಸ್ ಆಗಿಲ್ಲ ಅಂದರೆ ನಂತರದಲ್ಲಿ, ಅಂದರೆ ರಾತ್ರಿ ನಾವು ಹಂಗೆ ಬಿಟ್ಟಿರ್ತೀವಲ್ಲ, ನಂತರದಲ್ಲಿ ಕ್ಲೀನಾಗಿ ಮಿಕ್ಸ್ ಆಗಿರುತ್ತೆ. ಯಾಕಂದರೆ ನಾವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡುವಾಗ ಅದೆಲ್ಲ ಸಾಧ್ಯವಾಗೋದಿಲ್ಲ. ಅಷ್ಟೇ ಮಿಕ್ಸ್ ಆಗಬೇಕು, ಇಷ್ಟೇ ಮಿಕ್ಸ್ ಆಗಬೇಕು ಅಂತ ನಂತರದಲ್ಲಿ ಆಗುತ್ತೆ. ಅದು ನಾನು ಈ ರೀತಿಯಾಗಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಿಮಗೆ ಒಂಥರ ಮೊಸರು ಗಂಟು ಅನ್ನಿಸ್ಬೋದು, ನಂತರದಲ್ಲಿ ಕರೆಕ್ಟ್ ಆಗುತ್ತೆ, ಅದು ಏನು ಪ್ರಾಬ್ಲಮ್ ಇಲ್ಲ. ಉಳಿದಿರುವಂಥ ಎಲ್ಲ ನೀರನ್ನು ಹಾಕ್ಕೊಳ್ತೀನಿ ನಾನೀಗ. ಟೋಟಲು 2 ಲೀಟ್ರಷ್ಟು ನೀರನ್ನು ಹಾಕಿದ್ದೀನಿ. 5 ಲೀಟ್ರಷ್ಟು ಮೊಸರಿಗೆ 2 ಲೀಟ್ರಷ್ಟು ನೀರನ್ನು ಹಾಕಿದ್ದೀನಿ. ಟೋಟಲ್ ಈಗ ಮಜ್ಜಿಗೆ ರೆಡಿಯಾಗಿದೆ ನಮ್ಮದು. ಈಗ ಇದಕ್ಕೆ ಕೆಲವು ಐಟಮ್ಗಳನ್ನು ಹಾಕಬೇಕು. ಯಾಕಂದರೆ ಮಜ್ಜಿಗೆ ಮೆಣಸಿಗೆ ಉಪ್ಪು ಚೆನ್ನಾಗಿದ್ದರೆ ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ಇಂಗನ್ನು ಕೂಡ ಹಾಕ್ತಿದ್ದೀನಿ. ಇಲ್ಲಿ ನಾನು ಜೀರಿಗೆ ಮತ್ತು ಮೆಂತಿ ಇದನ್ನು ಪುಡಿ ಮಾಡ್ಕೊಂಬಂದಿದ್ದೀನಿ. ನೋಡಿ ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೊಂದು 100 ಗ್ರಾಮ್ ಅಷ್ಟಿದೆ. ಅಂದರೆ ಒಂದು ಜೀರಿಗೆ ಒಂದು 100 ಗ್ರಾಮ್ ಇದೆ, ಮೆಂತ್ಯ ಒಂದು 100 ಗ್ರಾಮ್ ಇದೆ. ಎರಡೂ ಮಿಕ್ಸ್ ಮಾಡಿಕೊಂಡೆ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು. ಇಲ್ಲಿ ಮತ್ತು ಮೆಂತ್ಯ ಮತ್ತು ಜೀರಿಗೆ ಹುರಿದು ಹಾಕಿರೋದಲ್ಲ, ಹಾಗೆ ಹಸಿ ಹಾಕಿದ್ದನ್ನು ಪೌಡ್ರ್ ಮಾಡಿರುವಂಥದ್ದು.
ನೋಡಿ ಈಗ ಪೌಡ್ರ್ ಮಾಡಿ ಹಾಕಿದ್ದೀನಿ. ನಂತರ ಇಲ್ಲಿ ಇಂಗು ಪೌಡ್ರ್ ಹಾಕ್ತಿದ್ದೀನಿ. ಇಂಗು ಪೌಡ್ರ್ ಒಂದು 3 ಚಮಚದಷ್ಟು ಹಾಕಿ ಚೆನ್ನಾಗಿರುತ್ತೆ. 3 ಚಮಚ ಹಾಕಿದರೆ ಸಾಕು. ನೀವು ಯಾವುದಾದ್ರೂ ಹಿಂಗೆ ಹಾಕ್ಕೊಳ್ಳಿ, ಚೆನ್ನಾಗಿ ಅದರ ಪೌಡ್ರ್ ಹಿಂಗೆ ಹಾಕ್ಕೊಳ್ಳಿ. ದೊಡ್ಡ ಚಮಚದಲ್ಲಿ 3 ಚಮಚದಷ್ಟನ್ನು ಹಾಕಿದ್ದೀನಿ, ಅಂದಾಜು ಮೇಲೆ ಹೇಳಿದ್ದೀನಿ ನಾನು. ನಂತರದಲ್ಲಿ ಇದಕ್ಕೆ ಉಪ್ಪು ಒಂದು 3/4 kg ಉಪ್ಪು ನಾನು ಹಾಕಿದ್ದೀನಿ. ಪುಡಿ ಉಪ್ಪನ್ನೇ ಹಾಕಿದ್ದೀನಿ. ದಪ್ಪ ಉಪ್ಪು ಬೇಕಾದ್ರೆ ದಪ್ಪ ಉಪ್ಪು ಹಾಕೋಬೋದು ನೀವು. 10 kgಗೆ 3/4 kg ಸಾಕಾಗುತ್ತೆ. ಅದು 1 kg ಪ್ಯಾಕೆಟ್ ಬರುತ್ತಲ್ಲ, ಅದರಲ್ಲಿ 3/4 ಭಾಗದಷ್ಟು ನಾನು ಹಾಕಿದ್ದೀನಿ, ಅಂದರೆ 3/4 kg ಅಷ್ಟು ಹಾಕಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಧ್ಯದಲ್ಲಿ ನಿಮಗೆ ಗಂಟು ಅನಿಸ್ಬೋದು, ಅನಿಸುತ್ತೆ, ನೋ ಪ್ರಾಬ್ಲಮ್. ನಂತರದಲ್ಲಿ ಅದೆಲ್ಲ ಕರೆಕ್ಟ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಗಂಟಿದೆ ಅನಿಸ್ಬೋದು, ಯಾಕಂದರೆ ನೆನಿಬೇಕಲ್ವ ಅದು. ಮತ್ತೆ ತೆಗೆದು ಮಜ್ಜಿಗೆಯಲ್ಲಿ ಹಾಕೋದು, ಮತ್ತೆ ಬಿಸಿಲಿಗೆ ಹಾಕೋದು, ಹಾಗೆ ಮಾಡ್ತಾ ಕರೆಕ್ಟಾಗಿ ಆಗುತ್ತೆ, ಅದು ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ನಾನು ಅಂದ್ರೂ ಸ್ವಲ್ಪ ಇದನ್ನು ಗಂಟನ್ನು ಸ್ವಲ್ಪ ಬಿಡಿಸ್ತಾ ಇದ್ದೀನಿ. ಸ್ವಲ್ಪ ಗಂಟು ಆಗಿದೆ ಅಲ್ವ ಅದು. ಅದರಿಂದ ಈಗ ನಮಗೆ ಮಜ್ಜಿಗೆ ರೆಡಿಯಾಗಿದೆ. ಮೆಣಸಿನ್ಕಾಯಿ ಬೇಕಾಗಿರುವಂಥ ಮಜ್ಜಿಗೆ ಈಗ ರೆಡಿಯಾಗಿದೆ. ಈಗ ನಾವು ಸೀಳಿರುವಂಥ ಮೆಣಸಿನ್ಕಾಯಿನ ಹಾಕೋಣ. ನೋಡೋಕ್ಕೆ ಮೆಣಸಿನ್ಕಾಯಿ ಇಷ್ಟೊಂದು ಕಾಣ್ತಾ ಇದ್ದಾವಲ್ಲ, ನಂತರದಲ್ಲಿ ನಮಗೆಲ್ಲ ರೆಡಿ ಆದಮೇಲೆ ಅದು ಒಂದು 3-4 kg ಬರೋದಿಲ್ಲ, ಅಷ್ಟೇ ಎಷ್ಟಾಗ್ಬಿಡುತ್ತೆ. ತರುವಾಗ ನೀರಿನ ಅಂಶ ಇರುತ್ತಲ್ವ, ನಮಗೆ ಜಾಸ್ತಿ ಅನಿಸುತ್ತೆ kg ಗಟ್ಟಲೆ. ಮತ್ತು ಇದರಲ್ಲಿ ಸೊಪ್ಪುಗಳು ಕೂಡ ತುಂಬ ಇತ್ತು. 1 kg ಸೊಪ್ಪೆ ಆಯ್ತು ಅದರಲ್ಲಿ. ಅಂದರೆ ಅವರು ಹೋಲ್ಸೇಲಲ್ಲಿ ತಂದಿರೋದಲ್ಲ, ಅವ್ರನ್ನ ಅಷ್ಟು ಕ್ಲೀನ್ ಮಾಡಿರಲ್ಲ, ಅದರಲ್ಲಿ ಸೊಪ್ಪೆಲ್ಲ ಹಂಗೆ ಇರುತ್ತೆ. ನೋಡಿ, ಈಗ ನಾನು ಮಜ್ಜಿಗೆ ನೀರಲ್ಲಿ ಇದನ್ನು ಹಾಕ್ತಾಯಿದ್ದೀನಿ. ನೀವು ಫಸ್ಟು ಮೆಣಸಿನ್ಕಾಯಿನ ಹಾಕ್ಕೊಂಡು ಮಜ್ಜಿಗೆ ನೀರನ್ನ ಮೇಲಿಂದ ಕೂಡ ಇದನ್ನು ಹಾಕ್ಬೋದು. ನಂತರದಲ್ಲಿ ಸ್ವಲ್ಪ ಕೆಲಸ ಕಡಿಮೆ ಆಗಬೇಕಾದ್ರೆ ನಾವು ಮಿಕ್ಸ್ ಮಾಡೋದು ಕಡಿಮೆ ಆಗ್ಬೋದು, ನಿಮಗೆ ಅನಿಸ್ಬೋದು. ನಾನು ಹೇಳಿದ್ನಲ್ಲ, ಸುಮ್ಮನೆ ಕೆಲಸ ಜಾಸ್ತಿ ಮಾಡ್ಕೊಳ್ಳೋದು, ಪಾತ್ರೆಗಳನ್ನು ಜಾಸ್ತಿ ಮಾಡ್ಕೊಳ್ಳೋದು ಯಾಕೆ? ಸಣ್ಣ ಕ್ವಾಂಟಿಟಿಯಲ್ಲಾದರೆ ಮಾಡಿದ್ರೆ ನಮಗೆ ಪಾತ್ರೆ ಎಲ್ಲ ತೊಳೆಯೋಕ್ಕೆ ಈಸಿ ಆಗುತ್ತೆ. ಈಗ ದೊಡ್ಡ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ದೊಡ್ಡ ಪಾತ್ರೆ ತೊಗೋಬೇಕು. ಅದರಿಂದ ಸುಮ್ಮನೆ ರಿಸ್ಕ್ ಯಾಕೆ ಅಂತ ನಾನು ಇದೇ ರೀತಿಯಾಗಿ ಮಾಡ್ಕೊಳ್ತೀನಿ. ಒಂದ್ಸರಿ ಹಾಕಿದ್ಮೇಲೆ ನಿಮ್ಗೆ ಯಾವ್ದಾದ್ರು ದೊಡ್ಡ ಸ್ಪೂನ್ಗಳಿದ್ದರೆ, ಅಂದರೆ ಇಲ್ಲಾಂದರೆ ನೀವು ಕೈಗೆ ಗ್ಲೌಸ್ ಹಾಕ್ಕೊಂಡು, ಇಲ್ಲಾಂದರೆ ಖಾಲಿ ಕೈಯಲ್ಲೇ ನೀವು ಇದನ್ನು ಮಿಕ್ಸ್ ಮಾಡ್ಕೊಬೋದು. ನೋಡಿ, ಮೆಣಸಿನ್ಕಾಯಿ ಕೂಡ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ, ಯಾಕಂದರೆ ಕ್ಲೀನಾಗಿ ತೊಳೆದಿದ್ದೀನಿ, ಏನೂ ಗಲೀಜಿಲ್ಲ. ಈಗ ನಾನು ಸ್ಪೂನ್ ತೊಗೊಂಡಿದ್ದೀನಿ, ದೊಡ್ಡ ಸ್ಪೂನ್ ತೊಗೊಂಡಿದ್ದೀನಿ. ಈಗ ಕೆಳಗಿಂದ ಮೇಲೆ ಹತ್ರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಾಂದರೆ ಮಜ್ಜಿಗೆ ಎಲ್ಲ ಮೇಲ್ಗಡೆ ತಾಗೋದಿಲ್ಲ, ಮೇಲ್ಗಡೆ ಒಂದು ಮೆಣಸಿನ್ಕಾಯಿ ಎಲ್ಲ ಹಾಗೆ ಎದ್ಬಿಡುತ್ತೆ. ನೋಡಿ, ಈ ರೀತಿ ಕ್ಲೀನಾಗಿ ಎಲ್ಲ ಮಜ್ಜಿಗೆನೂ ಎಲ್ಲ ಮೆಣಸಿನ್ಕಾಯಿ ಗೊತ್ತಾಗಿದೆ. ಈಗ ಇಷ್ಟಾದರೆ ಸಾಕಾಗುತ್ತೆ. ಮಜ್ಜಿಗೆ ಎಲ್ಲ ಕೆಳಗಡೆ ಇದೆ. ನಾಳೆ ಬೇಕಾದ್ರೆ ಬಿಸಿಲಿಗೆ ಹಾಕಿದ್ಮೇಲೆ ನೋಡಿ, ಕೆಳಗಡೆ ಒಂದು ಮೆಣಸಿನ್ಕಾಯಿ ಮಜ್ಜಿಗೆಯಲ್ಲಿ ಏನು ಮುಳುಗಿದಾವಲ್ಲ, ಅವೆಲ್ಲ ಬೆಳ್ಳಗಿರ್ತವೆ. ಇಷ್ಟಾಗಿದೆ. ಈಗ ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ, ಹೀಗೆ ಇಟ್ಟರೆ ಏನಾಗುತ್ತೆ, ಮಜ್ಜಿಗೆ ಜಾಸ್ತಿ ಬೇಕಾಗುತ್ತೆ. ಅದನ್ನು ಮೇಲುಗಡೆ ಒಂದು ಕವರ್ನ ಮುಚ್ಚಿಬಿಟ್ಟು ಅದ್ರ ಮೇಲೆ ಒಜ್ಜೆ ಏನಾರು ಇಡಬೇಕು ನಾವು. ಒಜ್ಜೆ ಇಟ್ಟರೆ ಏನಾಗುತ್ತೆ, ಸ್ವಲ್ಪ ಪ್ರೆಸ್ ಆಗುತ್ತೆ, ಮಜ್ಜಿಗೆ ಕರೆಕ್ಟಾಗಿ, ಅಂದರೆ ಮೆಣಸಿನ್ಕಾಯಿ ಎಲ್ಲ ಹೀರ್ಕೊಳ್ಳುತ್ತೆ. ನಾನು ಈ ರೀತಿ ಇಟ್ಟೆ. ನಮ್ಮ ಮನೆಯವರು ಒಂದು ಕಲ್ಲನ್ನ ಇಟ್ಬಿಟ್ಟು ಇಡು, ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು. ನಂತರ ಒಂದು 2 ಕಲ್ಲನ್ನ ಇಟ್ಬಿಟ್ಟು ಅದ್ರ ಮೇಲೆ ಒಜ್ಜೆಯಾಗಿರುವಂಥ ಒಂದು ಕುಟ್ಟಾಣಿನ ಇಟ್ಬಿಟ್ಟು ಇದನ್ನು ಮುಚ್ಚಿ ಇಡ್ತೀನಿ. ನಾನು ಸಂಜೆ ಆಯಿತು, ಎಷ್ಟು ಹಿಡಿದಲ್ಲ, ಬೆಳಗ್ಗೆ ಒಂದು 10-11 ಗಂಟೆಯಿಂದ ಸಂಜೆ ಒಂದು 5:30-6 ಗಂಟೆ ಒಳಗಾಯಿತು. ನಂತರ ಸಂಜೆಯಲ್ಲಿ ಎಲ್ಲ ಮುಗಿದ್ಮೇಲೆ, ಮಿಕ್ಸ್ ಎಲ್ಲ ಮಾಡಿ ಮುಗಿದ್ಮೇಲೆ ಈ ರೀತಿ ಕಟ್ಟಿಟ್ಟೆ. ಹೋಲ್ ನೈಟ್, ಅಂದರೆ ರಾತ್ರಿ ಇಡೀ ಇದೇ ರೀತಿಯಾಗಿ ಇಡ್ತೀನಿ. ಈಗ ಡೇ 1, ನಾನು ಡೇ 1ಇಂದ ಎಲ್ಲಿವರೆಗೆ ರೆಡಿ ಆಯಿತು ಡೇ 8ವರೆಗೂ ನಿಮಗೆ ಎಲ್ಲ ಪ್ರೋಸೆಸ್ನ ತೋರಿಸ್ತಾ ಇದ್ದೀನಿ. ನೋಡಿ, ಡೇ 1 ಮಾರ್ನಿಂಗು. ಈಗ ನಾನು ಬಿಸಿಲು ಚೆನ್ನಾಗಿ ಬಂದಿದೆ, ಬಿಸಿಲು ಮೇಲುಗಡೆ ಮಾಡಿ ಮೇಲೆ ಈಗ ತೊಗೊಂಬಂದಿದ್ದೀನಿ. ನೋಡಿ, ಮಜ್ಜಿಗೆ ನೀರೆಲ್ಲ ಕೆಳಗಡೆ ಇದೆ, ಈ ರೀತಿಯಾಗಿ ಆಗಿದೆ ಅಲ್ವಾ. ಈಗ ನಾನು ಬ್ಯಾನರ್ನ ತೊಗೊಂಡಿದ್ದೀನಿ, ಬ್ಯಾನರ್ ಇತ್ತು ಮನೆಯಲ್ಲಿ, ಅದರಿಂದ ಅದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ತೊಗೊಂಡಿದ್ದೀನಿ. ಈಗ ನಾವು ಏನು ನೆನೆ ಹಾಕಿದ್ವಲ್ಲ ಮೆಣಸಿನ್ಕಾಯಿನ, ಈ ರೀತಿ ಫಸ್ಟಿಗೆ ಈ ರೀತಿ ಒಂದೇ ಕಡೆ ಗುಪ್ಪೆ ಮಾಡಿ ಹಾಕ್ಕೊಳ್ತೀನಿ. ಯಾಕಂದರೆ ಆ ಕಡೆ ಈ ಕಡೆ ಓಡಾಡಿ ಮಾಡೋಕ್ಕೆ ಮಜ್ಜಿಗೆ ಎಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ. ಅದರಿಂದ ಈ ರೀತಿಯಾಗಿ ನಿಧಾನವಾಗಿ ನಾವು ಮೆಣಸಿನ್ಕಾಯಿನ ತೆಗೆದು ಹಾಕಬೇಕು. ಯಾಕಂದರೆ ಮಜ್ಜಿಗೆ ನೋಡಿ, ಈ ರೀತಿ ಸ್ವಲ್ಪ ನಾವು ವೇಟ್ ಮಾಡಬೇಕು. ಯಾಕಂದರೆ ಒಂದೇ ಸರಿ ತೆಗೆದು ಹಾಕಿಬಿಟ್ರೆ ಇರೋ ಬರೋ ಮಜ್ಜಿಗೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಅದರಿಂದ ಮೇಲಿಂದ ನಡೆಯುತ್ತೆ, ಹೀಗೆ ಹಾಕ್ಬೋದು. ಮಜ್ಜಿಗೆಯಲ್ಲಿ ಮುಳುಗಿರೋವಂಥ ಮೆಣಸಿನ್ಕಾಯಿ ಏನಿದ್ದಾವೆ ಅವನ್ನೆಲ್ಲ ಈ ರೀತಿಯಾಗಿ ನಿಧಾನಕ್ಕೆ ತೆಗೆದು ಹಾಕ್ಕೋಬೇಕು. ಇಲ್ಲಾಂದರೆ ನಿಮ್ಮ ಹತ್ರ ದೊಡ್ಡ ಜರಡಿ ಇತ್ತೆ ಅಂದರೆ ಅದರೊಳಗೆ ಕೂಡ ಹಾಕ್ಕೋಬೋದು. ನೋಡಿ, ನಾನು ಈ ರೀತಿಯಾಗಿ ಸ್ವಲ್ಪ ತೊಗೊಂಡ್ಬಿಟ್ಟು ಸ್ವಲ್ಪ ವೇಟ್ ಮಾಡಿಕೊಂಡು, ನೋಡಿ ಮಜ್ಜಿಗೆ ಎಷ್ಟಿದೆ. ಈಗ ಸಂಜೆ ಮೆಣಸಿನ್ಕಾಯಿನ ತೆಗೆದು ಮತ್ತು ಇದರಲ್ಲೇ ಹಾಕಿಡೋದು. ಇದನ್ನು ಪಕ್ಕದಲ್ಲೇ ಹೀಗೆ ಇಡ್ತೀನಿ. ನಂತರದಲ್ಲಿ ಇದನ್ನು ಏನು ಮಾಡಬೇಕು ಅಂತ, ಹೇಗೆ ಮುಚ್ಚಿಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ.
ಸಿಕ್ಕಾಪಟ್ಟೆ ಮುಚ್ಚಿ ಒಳಗಡೆ ಇಟ್ಟರೆ ಮಜ್ಜಿಗೆ ಎಲ್ಲ ತುಂಬ ವಾಸನೆ ಕೆಟ್ಟ ವಾಸನೆ ಬರುತ್ತೆ. ಆದ್ದರಿಂದ ಇದನ್ನು ಕೂಡ ಹೇಗಿಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಸದ್ಯಕ್ಕೆ ಇದನ್ನು ಪಕ್ಕದಲ್ಲಿಟ್ಟಿದ್ದೀನಿ. ಈಗ ಎಲ್ಲ ಮೆಣಸಿನ್ಕಾಯಿನೂ ಕ್ಲೀನಾಗಿ ನಾವು ಹರಡೋಣ. ನೋಡಿ, ಒಂದು ಬ್ಯಾನರ್ ಮೇಲೆ ಕ್ಲೀನಾಗಿ ರೀತಿ ನಾನು ಚಿತ್ರಿಸ್ಕೊಳ್ತೀನಿ. ಅಂದರೆ ಒಂದ್ರ ಮೇಲೆ ಒಂದ್ರ ಬಿದ್ದುಬಿಟ್ರೆ ಏನಾಗುತ್ತೆ, ಕೆಳಗಿರೋ ಮೆಣಸಿನ್ಕಾಯಿ ಕ್ಲೀನಾಗಿ ಒಣಗೋದಿಲ್ಲ. ನೋಡಿ, ಈ ರೀತಿಯಾಗಿ ಇದೆಲ್ಲ ಮಾಡೋಕ್ಕೆ ತುಂಬ ಪ್ರೋಸೆಸ್ ಬೇಕಾಗುತ್ತೆ. ಅಂದರೆ ಮತ್ತು ತಾಳ್ಮೆನೂ ಕೂಡ ಬೇಕು. ಯಾಕಂದರೆ ಅಷ್ಟು ಬಿಸಿಲಲ್ಲಿ ಕುತ್ಕೊಂಡು ಹಾಕಬೇಕಲ್ವಾ. ಒಂದೆರಡು ಮೆಣಸಿನ್ಕಾಯಿ ಅಥವಾ ಒಂದೆರಡು ಕೆಜಿ ಮಾಡ್ತೀರಂದ್ರೆ ಪಟ್ಟರಲ್ಲಿ ಹಾಕಿ ಬರ್ಬೋದು. ಇದೆಲ್ಲ ಮಾಡಬೇಕು ಅಂದರೆ ಪೇಷನ್ಸ್ ಕೂಡ ಅಷ್ಟೇ ಬೇಕು. ಮತ್ತು ಬಿಸಿಲು ಕೂಡ ತುಂಬಾ ಜೋರಿತ್ತು ಮೇಲ್ಗಡೆ. ಅದರಿಂದ ನಾನು ತಲೆ ಮೇಲೆ ಬಟ್ಟೆ ಹಾಕೊಂಡೆ ಹೋಗಿದ್ದೆ. ನೋಡಿ, ಮತ್ತು ಮಧ್ಯೆ ಮಧ್ಯದಲ್ಲಿ ಬಂದು ಕೂಡ ಒಂದು ಸರಿ ಇದನ್ನು ಆ ಕಡೆ ಈ ಕಡೆ ಮಾಡ್ತಿದ್ದೆ. ನೋಡಿ, ಎಲ್ಲ ಮೆಣಸಿನ್ಕಾಯಿನೂ ಈಗ ಹಾಕಿದ್ದೀನಿ. ಡೇ 1 ಇದು ಮಾರ್ನಿಂಗ್, ಬೆಳಗ್ಗೆ. ನೋಡಿ, ಇದಾಗಿದೆ. ಈ ರೀತಿಯಾಗಿ ಈಗ ನೋಡಿ ಎಲ್ಲ ಗ್ರೀನ್ ಕಾಣ್ತಾ ಇದೆ ಅಲ್ವಾ. ಮತ್ತು ಸಂಜೆ ಬಂದು ನೋಡಿದ್ಮೇಲೆ ಹೇಗಾಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನಂತರ ಮಜ್ಜಿಗೆ ಹೇಳಿದ್ನಲ್ಲ ಯಾವ ರೀತಿ ಇಡಬೇಕು ಅಂತ. ನೋಡಿ, ಈಗ ಮಜ್ಜಿಗೆ ಇದೆಯಲ್ಲ, ಇದಕ್ಕೆ ಒಂದು ಬಟ್ಟೆ ನಾನು ಹಾಕಿಡ್ತಿದ್ದೀನಿ. ನಾನೇನು ಬಟ್ಟೆ ತೊಗೊಂಡಿದ್ನ ಆವಾಗಲೇ ಅದೇ ಬಟ್ಟೆನೇ ಇದನ್ನು ಈಗ ಹಾಕಿಬಿಟ್ಟು ಇದಕ್ಕೆ ಒಂದು ದಾರನ ಕಟ್ಟಿಬಿಟ್ಟು, ಅಂದರೆ ಇಲ್ಲಾಂದರೆ ಯಾವುದಾದ್ರು ಒಂದು ಬಟ್ಟೆನ ಕಟ್ಟಿಬಿಟ್ಟು ಕ್ಲೀನಾಗಿ ಗಟ್ಟಿಯಾಗಿ ಕಟ್ಬಿಟ್ಟು ಇದನ್ನು ನಾವು ಬಿಸಿಲಲ್ಲೇ ಇಡಬೇಕಾಗುತ್ತೆ. ಬಿಸಿಲಲ್ಲೇ ಇಟ್ಟರೆ ಏನಾಗುತ್ತೆ ಅಂದರೆ ವಾಸನೆ ಬರೋದಿಲ್ಲ. ನೀವು ಮಜ್ಜಿಗೆ ಮೆಣಸನ್ನ ಹಾಕಿಬಿಟ್ಟು ಮಜ್ಜಿಗೆನ ಒಳಗೆ ತಂದು ಇಡ್ತೀರಾ ಅಂದರೆ ಒಂಥರ ವಾಸನೆ ಬರುತ್ತೆ. ಯಾಕಂದರೆ ಇದು 3-4 ದಿನ ಅಥವಾ 5 ದಿನ ನೀವು ಮಜ್ಜಿಗೆ ನೀವು ನೆನೆ ಹಾಕೋದ್ರಿಂದ ಮೆಣಸಿನ್ಕಾಯಿ ವಾಸನೆ ಒಂಥರ ಕೆಟ್ಟದಾಗಿ ಬರುತ್ತೆ. ಅದರಿಂದ ಈ ರೀತಿ ಬಿಸಿಲಲ್ಲೇ ಈ ರೀತಿಯಾಗಿ ಇಡ್ತಾಯಿದ್ದೀನಿ. ಮತ್ತು ಫುಲ್ಲು ಕವರ್ ಮಾಡಿದ್ದೀನಿ ನಾನು ಬಟ್ಟೆನ. ಯಾಕಂದರೆ ಬಿಸಿಲಿಗೆ ನಮ್ಮ ಬಕೆಟ್ ಕೂಡ ಹಾಳಾಗಬಾರ್ದು. ಆದ್ದರಿಂದ ನೋಡಿ, ಡೇ 1 ಈವ್ನಿಂಗ್ ನೋಡಿ ಯಾವ ರೀತಿಯಾಗಿದೆ. ಅಂದರೆ ಮಜ್ಜಿಗೆಯಲ್ಲಿ ಯಾವ್ಯಾವ ಮೆಣಸಿನ್ಕಾಯಿ ಮುಳುಗಿತ್ತಲ್ಲ ಅದೆಲ್ಲ ವೈಟಾಗಿ ಆಗಿದೆ. ಈಗ ನೋಡಿ, ಈ ರೀತಿಯಾಗಿದೆ. ಈಗ ಇದನ್ನು ತೆಗೆದುಬಿಟ್ಟು ಮತ್ತೆ ಉಳಿದಿರುವಂಥ ಮಜ್ಜಿಗೆ ಏನಿತ್ತು ಅದರಲ್ಲಿ ಹಾಕ್ತೀನಿ. ನೋಡಿ, ಈಗ ಮಜ್ಜಿಗೆ ಇತ್ತಲ್ಲ ಬಿಸಿಲಲ್ಲಿ ಇಟ್ಟಿದ್ದು ನೋಡಿ ಈ ರೀತಿಯ ಕಲರ್ ಕೂಡ ಚೇಂಜ್ ಆಗಿದೆ ಮಜ್ಜಿಗೆ ಕಲರ್. ಈಗ ಉಳಿದಿರುವಂಥ ಮೆಣಸಿನ್ಕಾಯಿ ಏನಿತ್ತು, ಮೆಣಸಿನ್ಕಾಯಿ ನಾವು ಬೆಳಗ್ಗೆ ಹಾಕಿದ್ವಲ್ಲ ಅದನ್ನು ಈವ್ನಿಂಗು ಸಂಜೆ ಈ ರೀತಿಯಾಗಿ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ನಾನು ವೀಡಿಯೋ ಸ್ವಲ್ಪ ಓಡಿಸಿದ್ದೀನಿ. ಯಾಕಂದರೆ ತುಂಬ ಪ್ರೋಸೆಸ್ ಆಗುತ್ತೆ. ನಾವು ಪೂರ್ತಿ ಸ್ಲೋ ವೀಡಿಯೋ ಹಾಕ್ತೀವಿ ಅಂದರೆ ನಮಗೆ ಏನಿಲ್ಲ ಅಂದರೆ 1-2 ಅವರ್ ಆಗಿಬಿಡುತ್ತೆ. ಅದು 2 ಅವರ್ನಲ್ಲಿ ನೀವು ವೀಡಿಯೋ ನೋಡ್ತೀರಾ, ಆದರೆ ಪ್ರೋಸೆಸ್ ಮಾತ್ರ ನೀವು ಮಾಡೋಕ್ಕೆ ಇದು 8-10 ದಿನ ಹಿಡಿಯುತ್ತೆ. ಅದರಿಂದ ದಯವಿಟ್ಟು ಯಾರು ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ನಮ್ಮ ಪ್ರಯತ್ನಕ್ಕೂ ಒಂದು ಪ್ರತಿಫಲ ಸಿಗಲಿ ಅಂತ ನನ್ನ ಒಂದು ಅನಿಸಿಕೆ. ನೋಡಿ, ಎಲ್ಲ ಮಜ್ಜಿಗೆ ಮೆಣಸಿನ್ಕಾಯಿನ ಈಗ ತೆಗೆದು ಹಾಕ್ತಾಯಿದ್ದೀನಿ. ಇದೇ ಬಕೆಟಲ್ಲಿ ಹಾಕಿಬಿಟ್ಟು ಮತ್ತೆ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಮಜ್ಜಿಗೆಯಲ್ಲಿ ಹಾಕಿದ್ಮೇಲೆ ಸ್ವಲ್ಪ ಕೈನ ತಾಗಿಸಿಲ್ಲ ಇದಕ್ಕೆ. ಯಾಕಂದರೆ ಮಜ್ಜಿಗೆ ಸ್ವಲ್ಪ ಹುಳಿ ಜಾಸ್ತಿ ಬಂದುಬಿಡುತ್ತೆ ಕೈ ತೆಗೆದ್ರೆ. ಇದು ನನ್ನದೊಂದು ಅನಿಸಿಕೆ. ಈ ಥರ ನನಗೆ ಇಷ್ಟ ಆಗೋದಿಲ್ಲ. ಅದರಿಂದ ಕೈ ತಾಗಿಸಿಲ್ಲ ಅಂತಲ್ಲ, ಆದರೆ ಮಜ್ಜಿಗೆ ಒಳಗೆ ಹಾಕಿದ್ಮೇಲೆ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನಾನು. ಸ್ವಲ್ಪ ಒಂದು ಸ್ಪೂನಿನ ಸಹಾಯದಿಂದ ಮೇಲೆ ಕೆಳಗೆ ಮಾಡ್ತಿದ್ದೀನಿ. ನೋಡಿ, ಈ ರೀತಿಯಾಗಿ ಮಾಡಿಬಿಟ್ಟು ಈಗ ಮತ್ತೆ ಇದನ್ನು ಹೀಗೆ ಇಡೋದಿಲ್ಲ ನಾನು. ಮತ್ತೆ ಇದನ್ನು ಅದೇ ವೈಟ್ ಬಟ್ಟೆನ ಕಟ್ಟಿಬಿಟ್ಟು ಇಡ್ತೀನಿ. ಮತ್ತು ಇದಕ್ಕೆ ಕವರ್ನ ಹಾಕ್ತಾಯಿದ್ದೀನಿ. ನಾನು ರಾತ್ರಿ ನೆನ್ನೆ ಹೇಗೆ ಇಟ್ಟಿದ್ನೋ ಅದೇ ರೀತಿಯಾಗಿ ಕಲ್ಲುಗಳನ್ನು ಇಟ್ಟು ಅದಕ್ಕೆ ವಜ್ಜೆನ ಕಲ್ಲುಗಳಿಟ್ಬಿಟ್ಟು ಇದನ್ನು ಮತ್ತೆ ನಾನು ಮುಚ್ಚಲ್ಲ. ಇದಕ್ಕೆ ಬಟ್ಟೆನ ಕಟ್ಟಿ ಇಡ್ತಾಯಿದ್ದೀನಿ. ಅದೇ ವೈಟ್ ಬಟ್ಟೆನ ಕಟ್ಟಿಬಿಟ್ಟು ಹೀಗೆ ಇಡ್ತೀನಿ. ಯಾಕಂದರೆ ಕ್ಲೋಸ್ ಮಾಡಿದ್ರೆ ಒಂಥರ ವಾಸನೆ ಹೇಳಿದ್ದಲ್ಲ ವಾಸನೆ ಬರುತ್ತೆ ಅಂತ. ಅದರಿಂದ ನಂತರ ಡೇ 2 ರಾತ್ರಿ ಎಲ್ಲ ಆಯಿತು, ಬೆಳಗ್ಗೆ ಆಯಿತು. ಡೇ 2ಗೆ ನೋಡಿ ಯಾವ ರೀತಿಯಾಗಿ ಮಜ್ಜಿಗೆ ಮೇಲ್ಗಡೆ ಬಂದಿದೆ ಕೂಡ. ಈಗ ನೋಡಿ ಮಜ್ಜಿಗೆ ಯಾವ ರೀತಿ ಕಾಣ್ತಾ ಇದೆ ನಿಮಗೆ. ಈಗ ಬಿಸಿಲಿಗೆ ಹಾಕಿದ್ದೀನಿ. ಡೇ 2 ಈ ರೀತಿ ಕಲರ್ ಕೂಡ ಚೇಂಜ್ ಆಗುತ್ತೆ. ಬೆಳಗ್ಗೆ ನಿಮಗೆ ಅನಿಸೋದಿಲ್ಲ ಅಷ್ಟು ಕಲರ್ ಚೇಂಜ್ ಆಗಿದೆ ಅಂತ. ಆದರೆ ಈವ್ನಿಂಗಲ್ಲಿ ಮತ್ತೆ ಬೆಳ್ಳಗಿರುತ್ತೆ. ಉಳಿದಿರೋ ಮೆಣಸಿನ್ಕಾಯಿ ಎಲ್ಲ ಬೆಳ್ಳವಾಗಿರ್ತವೆ. ಹಾಗೆ ಉಳಿದಿರುವಂಥ ಮಜ್ಜಿಗೆನ ಮತ್ತೆ ಕಟ್ಟಿ ಬಿಸಿಲಲ್ಲಿ ಇಟ್ಟಿದ್ದೀನಿ. ಈಗ ಡೇ 2 ಅಂದರೆ ಈವ್ನಿಂಗ್ ಸಂಜೆ ನೋಡಿ ಎಷ್ಟು ಬೆಳ್ಳಗಾಗಿದೆ ಮೆಣಸಿನ್ಕಾಯಿ. ಈಗ ಅನಿಸೋದೇ ಇಲ್ಲ ಅಲ್ವಾ. ಕಷ್ಟಪಟ್ಟರೆ ಪ್ರತಿಫಲ ಸಿಗೋದು. ನೋಡಿ, ಈಗ ಆಲ್ಮೋಸ್ಟ್ ಒಂದು 50% ಅಷ್ಟೇ ಎಲ್ಲ ಬೆಳ್ಳಗಾಗಿದೆ. ಇದನ್ನು ಮತ್ತೆ ಮಜ್ಜಿಗೆ ನೀರಿಗೆ ಹಾಕಿಬಿಟ್ಟು ಮತ್ತೆ ಕಟ್ಟಿ ಇಡೋದು. ನೋಡಿ, ಮತ್ತೆ ಮಜ್ಜಿಗೆ ನೀರಿಗೆ ಕಟ್ಟಿಟ್ಟಿದ್ದೆ. ಈಗ ಡೇ 3 ಮಾರ್ನಿಂಗ್ ಈ ರೀತಿಯಾಗಿ ಆಗಿದೆ. ಈಗ ಇದನ್ನು ಮತ್ತೆ ಬಿಸಿಲಿಗೆ ಹಾಕ್ತಾಯಿದ್ದೀನಿ. ನಾನು ಪ್ರತಿಯೊಂದು ಸ್ಟೆಪ್ ತೋರಿಸಿದ್ದೀನಿ. ಇಲ್ಲಿ ಒಂದು ಸ್ಟೆಪ್ನ ಮಿಕ್ಸ್ ಮಾಡ್ಕೊಂಡಿಲ್ಲ. ನೋಡಿ, ಈಗ ಬಿಸಿಲಿಗೆ ಹಾಕಿದ್ದೀನಿ ಮಾರ್ನಿಂಗು. ಈಗ ಮತ್ತೆ ಸಂಜೆ ನಿಮಗೆ ಹೇಗಾಗುತ್ತೆ ಅಂತ ತೋರಿಸ್ತಿದ್ದೀನಿ. ಈ ರೀತಿಯಾಗಿ ಸ್ವಲ್ಪ ನಿಮಗೆ ಕ್ವಾಂಟಿಟಿ ಕಡಿಮೆ ಇತ್ತು ಅಂದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ನಿಜವಾಗ್ಲೂ. ನೋಡಿ ಯಾವ ರೀತಿಯಾಗಿ ಆಗಿದೆ ಅಂತ.
ಮತ್ತು ಗಮ್ಮಂತ ಪರಿಮಳ ಕೂಡ ಬರ್ತಾಯಿದೆ. ಇವಾಗ ನಿಮಗೆ ನೋಡಿ ಒಂಥರ ಅಂಟಂಟು ಥರ ಅನ್ನಿಸ್ಬೋದು, ಹಾಕುವಾಗ ನಿಮಗೆ ಅಂಟಂಟು ಥರ ಅನ್ನಿಸ್ಬೋದು, ಆದರೆ ಹಾಕುವಾಗ ಕೈಯಿಂದಲೇ ಹಾಕಬೇಕು. ನೋಡಿ ಚೆನ್ನಾಗಿ ಬಿಸಿಲು ಕೂಡ ಬಂದಿದೆ. ನಾನು ಬೆಳಗ್ಗೆ 10 ಗಂಟೆಗೆ ಹಾಕ್ಬಿಡ್ತೆ, 10-10:30ಗೆ ಹಾಕಿಬಿಡ್ತಿದ್ದೆ ಬೆಳಗ್ಗೆ. ಸಂಜೆ ಒಂದು 5 ಗಂಟೆ ಅಷ್ಟೇ ತೆಗಿತಿದ್ದೆ. ನೋಡಿ ಡೇ 3 ಈವ್ನಿಂಗ್, ಮಾರ್ನಿಂಗ್ ತೋರಿಸಿದ್ನಲ್ಲ ಇದು ಈವ್ನಿಂಗ್ ನೋಡಿ ಯಾವ ರೀತಿಯಾಗಿ ಆಲ್ಮೋಸ್ಟ್. ಈಗ ಸ್ವಲ್ಪ ಸೌಂಡ್ ಕೂಡ ಬರ್ತಾ ಇದೆ ಕಟ್ ನನಗೆ, ಪೂರ್ತಿ ಬಂದಿಲ್ಲ, ಆದರೆ ಒಣಗಿದೆ, ಒಂದು ಅರ್ಧ ಭಾಗದಷ್ಟು ಒಣಗಿರುತ್ತೆ. ಮತ್ತು ನಮ್ಮ ಮಜ್ಜಿಗೆ ಖಾಲಿ ಆಗಬೇಕಲ್ವ, ಮಜ್ಜಿಗೆ ಖಾಲಿ ಆಗೋವರೆಗೂ ನಾವು ಇದನ್ನು ಮಜ್ಜಿಗೆ ನೀರಲ್ಲಿ ಹಾಕ್ತಾನೆ ಇರಬೇಕು. ಆವಾಗ ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಮತ್ತೆ ಅದೇ ಮಜ್ಜಿಗೆಯಲ್ಲಿ ನೋಡಿ ಇಷ್ಟು ಮಜ್ಜಿಗೆ ಇದೆ, ಒಂದು ದಿವಸ ಹಾಕಿದ್ರೆ ಸಾಕಾಗುತ್ತೆ. ಇದು ಕೊನೆಯ ದಿನ ನೋಡಿ, 4 ದಿನ ಹಾಕಿ ನನಗೆ ಮಜ್ಜಿಗೆ ಖಾಲಿ ಆಗುತ್ತೆ. ಈಗ ಇವತ್ತು ಹಾಕಿಬಿಟ್ರೆ ನಾಳೆಗೆ ಇದು ಮಜ್ಜಿಗೆ ಪೂರ್ತಿ ಖಾಲಿಯಾಗಿರುತ್ತೆ. ಇವಾಗ ಡೇ 3 ಈವ್ನಿಂಗ್ ನಾನು ಮತ್ತೆ ಮಜ್ಜಿಗೆಯಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಕೂಡ ಇಟ್ಟಿದ್ದೀನಿ. ಈಗ ಮಜ್ಜಿಗೆ ಇಲ್ಲ ಪೂರ್ತಿ ಖಾಲಿಯಾಗಿದೆ ಮಜ್ಜಿಗೆ ಮಿಕ್ಸ್ ಮಾಡೋದು ನಾನು. ನಂತರ ಮಾರ್ನಿಂಗ್ ಕೂಡ ನಾನು ತೋರಿಸ್ತೀನಿ ಹೇಗಾಗಿದೆ ಅಂತ. ನೋಡಿ ಡೇ 4 ಮಾರ್ನಿಂಗ್ ಬೆಳಗ್ಗೆ ನೋಡಿ, ಈಗ ನಾವು ಬಕೆಟ್ ಬಗ್ಸಿದ್ರೂ ಕೂಡ ಇಲ್ಲಿ ಮಜ್ಜಿಗೆ ಬರ್ತಾಯಿಲ್ಲ, ಅಂದರೆ ಪೂರ್ತಿ ಮಜ್ಜಿಗೆ ಮೆಣಸಿನ್ಕಾಯಿನ ಹೀರ್ಕೊಂಡಿದೆ. ನೋಡಿ ಮೆಣಸಿನ್ಕಾಯಿ ಏನಿದೆ ಪೂರ್ತಿ ಎಲ್ಲ ಮಜ್ಜಿಗೆನೂ ಹಿಡ್ಕೊಂಡಿದೆ. ಈಗ ನಮ್ಮ ಮಜ್ಜಿಗೆ ನೀರು ಖಾಲಿಯಾಗಿದೆ. ಈಗ ಡೈರೆಕ್ಟಾಗಿ ನಾವು ರಾತ್ರಿ ಬೆಳಗ್ಗೆ ಎಲ್ಲ ಒಣಗಿಸ್ಬೋದು ಇದನ್ನು. ಈಗ ನೋಡಿ ಡೇ 4 ಮಾರ್ನಿಂಗ್ ಹಾಕಿದ್ದೀನಿ, ಮಜ್ಜಿಗೆ ಕೂಡ ಪೂರ್ತಿ ಖಾಲಿಯಾಗಿದೆ. ಇನ್ನೊಂದು 2 ಹನಿ 3 ಸ್ಪೂನ್ ಸಿಗ್ಬೋದೇನೋ ಅಷ್ಟೇ. ಈಗ ಇದನ್ನು ಕ್ಲೀನಾಗಿ ತೊಳೆದಿಡ್ತೀನಿ ನಾನು. ಡೇ 4 ಮಾರ್ನಿಂಗ್ ಹಾಕಿದ್ದೀನಿ ಬಿಸಿಲಿಗೆ. ಎಲ್ಲ ಮೆಣಸಿನ್ಕಾಯಿನೂ ಈಗ ವೈಟ್ ಆಗಿದೆ. ಈಗ ಇದನ್ನು ಡೈರೆಕ್ಟಾಗಿ ಒಣಗಿಸ್ತಾ ಹೋದರೆ ಆಯಿತು, ನಮ್ಮ ಮಜ್ಜಿಗೆ ಕೆಲಸ ಈಗ ಮುಗೀತು. ಇಷ್ಟಾದರೆ ಸಾಕಾಗುತ್ತೆ, ನಮ್ಮ ಮಜ್ಜಿಗೆ ಕೆಲಸ ಮುಗೀತು. ಈಗ ನಾನು ಒಂದು ಬಕೆಟ್ ಕೂಡ ತೊಳೆದು ಇಟ್ಟಿದ್ದೀನಿ. ನೋಡಿ ಈವ್ನಿಂಗ್ ಡೇ 4 ಈಗ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ, ಬಟ್ ಟೇಸ್ಟ್ ಮಾತ್ರ ನಿಜವಾಗ್ಲೂ ನನಗೆ ತುಂಬ ಇಷ್ಟ ಆಯಿತು. ನೋಡಿ ಆ ಬಕೆಟ್ನ ಕ್ಲೀನಾಗಿ ತೊಳೆದು ಇಟ್ಟಿದ್ದೀನಿ. ಈಗ ಈ ಎಲ್ಲ ಮೆಣಸಿನ್ಕಾಯಿನ ನಾನು ಅದೇ ಒಂದು ಬಕೆಟ್ಗೆ ಹಾಕಿಡ್ತಿದ್ದೀನಿ. ಹಾಕಿಬಿಟ್ಟು ಮತ್ತೆ ಅದಕ್ಕೆ ನಾವು ಬಟ್ಟೆನ ಕಟ್ಟಿ ಇಡಬೇಕಾಗುತ್ತೆ. ಇದೇ ರೀತಿ ನಾನು 3-4 ದಿವಸ ಒಣಗಿಸಿದ್ದೀನಿ. ಟೋಟಲ್ ಒಂದು 8 ದಿನ ಆಯಿತು ನನಗೆ ಎಲ್ಲ ಪ್ರೋಸೆಸ್ನ ಮುಗಿಯೋಕ್ಕೆ. ನೋಡಿ ಈ ರೀತಿಯಾಗಿ ಹಾಕಿಡ್ತೀನಿ. ಮತ್ತು ಈ ಶೀಟ್ ಏನಿದೆ ಒಂದು ಸ್ವಲ್ಪ ತೊಳ್ಕೊಂಬರ್ತೀನಿ, ಯಾಕಂದ್ರೆ ಸ್ವಲ್ಪ ಬಿಸಿಲಲ್ಲಿ ಹಾಕಿದ್ಮೇಲೆ ಒಂಥರ ಅಂಟಂಟು ಅನಿಸುತ್ತೆ ಅಲ್ವಾ, ಅದರಿಂದ ನಾನು ಒರೆಸೋಣ ಅಂದ್ಕೊಂಡೆ, ಅದು ಹೋಗಲಿಲ್ಲ, ಆದ್ದರಿಂದ ನಾನು ತೊಳ್ಕೊಂಡೇ ಬರ್ತೀನಿ. ಇದನ್ನೆಲ್ಲ ತೆಗೆದು ಬಕೆಟಿಗೆ ಹಾಕಿಬಿಟ್ಟು ನಂತರದಲ್ಲಿ ಒಂದು ಬ್ಯಾನರ್ನ ತೊಳೆದು ನಾನು ಒಣಗಿಸ್ತೀನಿ. ನೋಡಿ ಮೆಣಸಿನ್ಕಾಯಿನ ಹಾಕಿದ್ದೀನಿ. ಬೀಜ ಕೂಡ ಅಷ್ಟೇನು ವೇಸ್ಟ್ ಆಗಿಲ್ಲ, ಸ್ವಲ್ಪ ಬೀಜ ಹೋಗಿದೆ ಅಷ್ಟೇ ಒಂದು. ಯಾಕಂದರೆ ಮಜ್ಜಿಗೆ ಮೆಣಸಿನ್ಕಾಯಲ್ಲಿ ಟೇಸ್ಟ್ ಬರಬೇಕು ಅಂದರೆ ಬೀಜ ಇರಲೇಬೇಕು. ಬೀಜ ಹೋಯ್ತು ಅಂದರೆ ಒಂಥರ ಟೇಸ್ಟ್ ಚೆನ್ನಾಗಿರಲ್ಲ, ಮತ್ತು ಖಾರ ಅನಿಸೋದಿಲ್ಲ ಅಷ್ಟು. ಅದರಿಂದ ನೋಡಿ ಎಲ್ಲನೂ ತೆಗೆದು ಈಗ ಬಕೆಟಲ್ಲಿ ಹಾಕಿದ್ದೀನಿ. ಈ ಬ್ಯಾನರ್ನ ತೊಳೆದು ಹಾಕ್ತೀನಿ ನಾನು. ನೋಡಿ ಅನ್ನು ಸ್ವಲ್ಪ ಅಂಟಿದೆ, ಯಾಕಂದರೆ 4 ದಿನ ಆಗಿದೆ ಅಲ್ವಾ, ಅದರಿಂದ. ಈಗ ಇದನ್ನು ತೊಳೆದ್ಬಿಟ್ಟು ಒಣಗಿಸ್ತಿದ್ದೀನಿ. ನಂತರದಲ್ಲಿ ಡೇ 5 ಮಾರ್ನಿಂಗ್ ಈಗ ಮಜ್ಜಿಗೆಯಲ್ಲಿ ಹಾಕೋದು ಆಯಿತು. ಅದನ್ನು ಡೈರೆಕ್ಟಾಗಿ ಬಕೆಟಲ್ಲಿರುವಂಥದ್ದು ಈಗ ನಾನು ಬ್ಯಾನರ್ ಮೇಲೆ ಹಾಕ್ಕೊಂಡಿದ್ದೀನಿ, ತೊಳ್ಕೊಂಬಂದಿದ್ದೀನಿ ಬ್ಯಾನರ್ ಕ್ಲೀನಾಗಿ. ಈಗ ಇದನ್ನು ಕ್ಲೀನಾಗಿ ಎಲ್ಲನೂ ಹರಡ್ತಾಯಿದ್ದೀನಿ, ಕೈಯಿಂದಲೇ ಹರಡಬೇಕು. ನೋಡಿ ಹರಡ್ಕೊಂಬಂದಿದ್ದೀನಿ. ಈಗ ಈವ್ನಿಂಗ್ ನೋಡಿ ಯಾವ ರೀತಿ ಆಗಿರುತ್ತೆ ನಮ್ಮದು ಮೆಣಸಿನ್ಕಾಯಿ ಅಂತ. 5ನೇ ದಿವಸಕ್ಕೆ ಈವ್ನಿಂಗ್ ತೋರಿಸ್ತೀನಿ ಯಾವ ರೀತಿ ಆಗಿರುತ್ತೆ ಅಂತ. ಪ್ರೋಸೆಸ್ ನಿಮಗೆ ಸ್ವಲ್ಪ ಲೆಂತಿ ಅನ್ನಿಸ್ಬೋದು, ಆದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿದೆ ಮೆಣಸಿನ್ಕಾಯಿ. ನಿಜವಾಗ್ಲೂ ನನಗೆ ನಮ್ಮ ಮನೆಯವರಿಗೆ ತುಂಬ ಇಷ್ಟ ಆಯಿತು. ನೋಡಿ ಈಗ ಡೇ 6 ನಾನು ಡೇ 5 ಈವ್ನಿಂಗ್ ತೆಗೆದಿಲ್ಲ. ನೋಡಿ ಡೇ 6 ಈಗ ಕಟಕಟ ಅಂತ ಆಗಿದೆ ಆಲ್ಮೋಸ್ಟ್. ಈಗ ಡೇ 6 ನಂತರದಲ್ಲಿ ಇದೇ ರೀತಿಯಾಗಿ ನಾನು ಬಕೆಟೆಲ್ಲ ತೆಗೆದಿಡ್ತೆ. ನಂತರದಲ್ಲಿ ಡೇ 7 ಮಾರ್ನಿಂಗ್ ಆಲ್ಮೋಸ್ಟ್ ಎಲ್ಲನೂ ಒಣಗಿದೆ. ಈಗ ಕಟ್ಟರಂಗೆ ಸೌಂಡ್ ಕೂಡ ಬರ್ತಾಯಿದೆ ನೋಡಿ. ಮುರಿದ್ರೆ ಪಟ್ಟರಂಗೆ ಸೌಂಡ್ ಬರಬೇಕು ನಿಮಗೆ. ನೋಡಿ ಪಟ್ಟರಂಗೆ ಸೌಂಡ್ ಬರಬೇಕು, ಈ ರೀತಿಯಾಗಿ ಆಗಬೇಕು. ಅವಾಗ ಮಾತ್ರ ನಮ್ಮ ಮಜ್ಜಿಗೆ ಮೆಣಸಿನ್ಕಾಯಿ ಈಗ ರೆಡಿ ಆಗಿದೆ ಅಂತ. ಈಗ ಇದನ್ನು ಎಲ್ಲ ತೆಗೆದಿಡ್ತಿದ್ದೀನಿ ನಾನು. ನೋಡಿ 10 kgಗೆ ಇಷ್ಟಾಗಿದೆ, ಒಂದು 4-5 kg ಆಗ್ಬೋದೇನೋ ಅಷ್ಟೇ. 10 kgಗೆ ಅಷ್ಟೇ ಎಷ್ಟು ಕ್ವಾಂಟಿಟಿ ಆಗಿದೆ, ಯಾಕಂದರೆ ವಜ್ಜೆ ಬರೋದಿಲ್ಲ. ಯಾಕಂದರೆ ಮಜ್ಜಿಗೆ ಮೆಣಸಿನ್ಕಾಯಿ ಹಸಿ ಇರುವಾಗ ನಮಗೆ ಒಂದು ವಜ್ಜೆ ಅನಿಸುತ್ತೆ, ಈಗ ವಜ್ಜೆ ಅನ್ನಿಸ್ತಿಲ್ಲ. ಈಗ ಇದನ್ನು ಮತ್ತು
ಮಾರನೇ ದಿನ ಅಂದರೆ ಡೇ 8ಗೆ ನಾನು ಇದನ್ನು ಸ್ವಲ್ಪ ಹಿಂಗೆ ಬಿಸಿಲಲ್ಲೇ ಇಡ್ತೀನಿ. ಯಾಕಂದರೆ ನಾವು ಕವರಲ್ಲಿ ಕಟ್ಟಬೇಕು, ಆದ್ದರಿಂದ ಸ್ವಲ್ಪ ಹಸಿ ಹಸಿ ಇದ್ರೂ ಚೆನ್ನಾಗೋದಿಲ್ಲ. ಮೆಣಸಿನ್ಕಾಯಿ ರೆಡಿ ಆಗಿದೆ. ಈಗ ಸೌಂಡ್ ಕೂಡ ನೋಡಿ ಎಷ್ಟೊಂದೇನು ಖುಷಿ ಅಂತ, ನಾವೇ ಮನೇಲಿ ಮಾಡಿರೋದ್ರಿಂದ ಒಂಥರ ಖುಷಿ ಅನಿಸುತ್ತೆ ನೋಡೋಕ್ಕೆ ಕೂಡ, ತಿನ್ನೋಕ್ಕೆ ಕೂಡ. ತುಂಬ ಚೆನ್ನಾಗಿ ಒಣಗಿದೆ ಕೂಡ, ನಾನು ತೋರಿಸ್ತಿದ್ದೀನಿ. ನಂತರ ಇದೇ ರೀತಿಯಾಗಿ ನಾನು ಬಕೆಟಲ್ಲಿ ಹಾಕಿಬಿಟ್ಟು ನಂತರ ಮಾರನೇ ದಿವಸ ಮತ್ತೊಂದು ಸರಿ ಒಣಗಿಸ್ಕೊಳ್ತೀನಿ ನಾನು ಇದನ್ನು. ಈಗ ಡೇ 8 ಫೈನಲ್ ಡೇ. ನಾನು ಸಂಜೆ ಡೇ 8ಗೆ ನನ್ನ ಮಜ್ಜಿಗೆ ಮೆಣಸಿನ್ಕಾಯಿ ಈಗ ರೆಡಿಯಾಗಿದೆ. ಖುಷಿ ನೋಡಿ ನನಗೆ ಒಂಥರ ಏನೋ ಖುಷಿ, 10 kg ಅಷ್ಟು ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿ ಮುಗಿದು ಅಂತ ಖುಷಿ ಒಂದು. ಹಾಗೂ ಟೇಸ್ಟ್ ಕೂಡ ನಿಜವಾಗ್ಲೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಇದೇ ಪ್ರೋಸೆಸ್ಸಲ್ಲಿ ನೀವು ಕಡಿಮೆ ಮಜ್ಜಿಗೆ ಮೆಣಸಿನ್ಕಾಯಿ ಇತ್ತು ಅಂದರೆ ಸ್ವಲ್ಪ ಮಜ್ಜಿಗೆ ಹಾಕಿಬಿಟ್ಟು ಅದರಲ್ಲಿ ಅರ್ಧ ಸ್ವಲ್ಪ ಹಾಕಿಬಿಟ್ಟು ಮಜ್ಜಿಗೆ ಮೆಣಸಿನ್ಕಾಯಿನ ಮಾಡ್ಕೋಬೋದು. ನೋಡಿ ನನ್ನ ಮಜ್ಜಿಗೆ ಮೆಣಸಿನ್ಕಾಯಿ ರೆಡಿಯಾಗಿದೆ. ಇದು ವರ್ಷಾನುಗಟ್ಟಲೆ ನಾವು ಇಟ್ಕೊಂಡು ತಿನ್ಬೋದು, ಏನು ಹಾಳಾಗೋದಿಲ್ಲ. ಯಾಕಂದರೆ ಉಪ್ಪು ಹಾಕಿರ್ತೀವಲ್ವ, ಅಷ್ಟು ಹುಳ ಏನಾಗೋದಿಲ್ಲ. ಸ್ವಲ್ಪ ಉಪ್ಪು ಕಡಿಮೆ ಆಯಿತು ಅಂದರೆ ಹುಳ ಬೇಗ ಆಗ್ತವೆ, ಆದ್ದರಿಂದ ಉಪ್ಪನ್ನ ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ನಡೆಯೋದಿಲ್ಲ. ನೋಡಿ ಕಟ್ಟನಂಗೆ ಈಗ ಸೌಂಡ್ ಕೂಡ ಆಗ್ತಿದೆ. ಮತ್ತು ಒಂದು ಸ್ವಲ್ಪ ಹಂಗೆ ನಾನು ಹಸಿದೇ ತಿಂದು ನೋಡಿದೆ, ತುಂಬ ಖಾರವಾಗಿತ್ತು. ಅಂದರೆ ಒಂದೇ ಒಂದು ಮಜ್ಜಿಗೆ ಮೆಣಸಿನ್ಕಾಯಿ ಇದ್ದರೆ ಸಾಕು ನಮಗೆ. ಏನು ನಾವು ಕುಚ್ಚಲಕ್ಕಿ ಅನ್ನ ಅಂತೀವ, ಅದ್ರ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಮೀನು ಸಾರು ಮಾಡೋದು ತುಂಬ ಚೆನ್ನಾಗಿರುತ್ತೆ. ಹಾಗೂ ನಾನು ಹೇಳ್ದಂಗೆ ಯಾರು ನಮ್ಮ ಚಾನಲ್ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ನೋಡಿ ನಂತರದಲ್ಲಿ ಹೇಗೆ ನಾನು ಇಡ್ತೀನಿ ಅಂದರೆ, ಇದು ಪ್ಲಾಸ್ಟಿಕ್ ಕವರ್ ತೊಗೊಂಡ್ಬಿಟ್ಟು ಇಲ್ಲಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಡ್ತೀನಿ. ಅಂದರೆ ಎಲ್ಲನೂ ಒಂದೇ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿಡೋದ್ರೆ ನಾನು ಬೇರೆ ಪ್ಲಾಸ್ಟಿಕ್ ಕವರ್ನ ಮಾಡಿಡ್ತೀನಿ. ಯಾಕಂದರೆ ಬೇಕಾದಾಗೆ ಬಿಡಿಸ್ಕೊಳ್ಳೋಕ್ಕೆ ಸ್ವಲ್ಪನೇ ಒಂದು ಬೇರೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡು ಇಟ್ಕೊಳ್ತೀನಿ. ಅದರಿಂದ ಮತ್ತು ಯಾರಿಗಾರು ಕೊಡೋಗಿದ್ದರೆ ಅದನ್ನು ಕೂಡ ಬೇರೆ ಪ್ಲಾಸ್ಟಿಕಲ್ಲಿ ನಾನು ಹಾಕಿಡ್ತೀನಿ. ಅತ್ತೆ ಮನೆಗೆ ಕೊಡಬೇಕು ಹಾಗೂ ಅಮ್ಮನ ಮನೆಗೆ ಕೂಡ ನಾನು ಕೊಡಬೇಕು. ಆದ್ದರಿಂದ ನಾನು ಈ ರೀತಿಯಾಗಿ ಮಾಡ್ಕೊಳ್ತೀನಿ. ಯಾಕಂದರೆ ನಮಗೆ ಜಾಸ್ತಿ ಏನು ಬೇಕಾಗೋದಿಲ್ಲ, ಮನೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಇಲ್ಲಿ ಬೇರೆ ಕವರ್ಗಳನ್ನು ಮಾಡಿ ನಾನು ಹಾಕ್ಕೊಳ್ತಿದ್ದೀನಿ. ನೋಡಿ ಈ ರೀತಿಯಾಗಿ ತುಂಬ್ಕೊಂಡು ಬರ್ತಿದ್ದೀನಿ. ನೋಡಿ ಈ ರೀತಿಯಾಗಿ ತುಂಬ್ಕೊಂಡ್ಬಂದಿದ್ದೀನಿ. ಇದು ಈ ರೀತಿ ಕಟ್ಟಿಡ್ತೀನಿ. ಸ್ವಲ್ಪ ನನಗೆ ನಂತರದಲ್ಲಿ ಬೇಕಾಗಿರೋದನ್ನು ಒಂದು ಸಣ್ಣ ಕವರಲ್ಲಿ ಕಟ್ಟಿಡ್ತೀನಿ ನಾನು. ನೋಡಿ ಗಟ್ಟಿಯಾಗಿ ಗಂಟನ್ನು ಕಟ್ಟಿ ಇದನ್ನು ಇಟ್ಟರೆ ಆಯಿತು, ಗಾಳಿ ಆಡಬಾರ್ದು. ಮತ್ತು ಇದು ಅಮ್ಮನ ಮನೆಗೆ ಹಾಗೂ ಅತ್ತೆ ಮನೆಗೆ ಕೂಡ ನಾನು ವೈಟ್ ಕವರಲ್ಲಿ ಹಾಕಿಟ್ಟಿದ್ದೀನಿ, ಓದಾಕ ಕೊಡೋಕ್ಕಾಗುತ್ತೆ ಅಂತ. ನೋಡಿ ಈ ರೀತಿಯಾಗಿ ಗಂಟನ್ನ ಕಟ್ಟು ಇಡ್ತಾಯಿದ್ದೀನಿ. ಇದು ಡೈಲಿ ಯೂಸಿಗೆ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಯೂಸ್ ಮಾಡ್ಕೊಳ್ಳೋದು. ನಂತರದಲ್ಲಿ ಆ ಕವರಿಂದ ತೆಗೆದು ಈ ಕವರಿಗೆ ಹಾಕ್ಕೊಂಡು ಸ್ವಲ್ಪನೇ ತೆಗೆದು ಇಟ್ಕೊಳ್ಳೋದು ಬೇಕಾಗುತ್ತೆ. ಈ ರೀತಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟು ನಾನು ಕರೆದು ತೋರಿಸ್ತೀನಿ ನಿಮಗೆ ಹೇಗಾಗುತ್ತೆ ಅಂತ. ನೋಡಿ ಇಷ್ಟು ಕವರ್ ಆಗಿದೆ. ಏನೋ ಒಂಥರ ಖುಷಿ ಮಾಡಿ ಮುಗಿಸಿದ್ದೆ, ನಂದು ಮಜ್ಜಿಗೆ ಮೆಣಸಿನ್ಕಾಯಿ ಆಯಿತು ಅಂತ. ಬನ್ನಿ ಈಗ ಕರ್ಕೊಂಬರೋಣ ಹೇಗಾಗುತ್ತೆ ಅಂತ. ಟ್ರೈ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಿರೋರು ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಹಾಗೆ ನೋಡಿ ಎಣ್ಣೆಯಲ್ಲಿ ಹಾಕಿ ನಾನು ಕರೆದು ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿ ಹೇಗಾಗಿದೆ ಅಂತ. ನೋಡಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಈಗ ನಮ್ಮ ಮನೆಯವ್ರು ಕರೀತಾ ಇದ್ದಾರೆ, ನಾನು ವೀಡಿಯೋ ಮಾಡ್ತೀನಿ. ನಾನು ಹೇಳಿದೆ ವೀಡಿಯೋ ನೀವು ಮಾಡಿರಿ ಅಂತ. ಇಲ್ಲ ನಾನೇ ಕರಿತೀನಿ, ನೀನೇ ವೀಡಿಯೋ ಮಾಡೋ ಅಂದರು ಅವರು. ಅದರಿಂದ ಎಣ್ಣೆ ಬಿಸಿ ಆದಮೇಲೆ ನಾವಾದರೆ ಇಷ್ಟೊಂದು ಎಣ್ಣೆ ಹಾಕೋದಿಲ್ಲ. ನಾವು ಮನೇಲಿ ನಾನು ವೀಡಿಯೋ ಮಾಡೋಕ್ಕೋಸ್ಕರ ಇಷ್ಟು ಎಣ್ಣೆ ಹಾಕಿದ್ದೀನಿ. ಇಲ್ಲಾಂದರೆ ನಾವು 1-2 ಸ್ಪೂನ್ ಹಾಕಿಬಿಟ್ಟು ಅದರಲ್ಲೇ ಕರ್ಕೊಂಡ್ಬಿಡ್ತೀವಿ. ನೋಡಿ ಈಗ ಸ್ವಲ್ಪ ಅದು ಗೋಲ್ಡನ್ ಬ್ರೌನ್ ಆಗಬೇಕು. ತೀರಾ ಕಪ್ಪಾಗೊಂಬಿಟ್ಟು ಅದನ್ನು ಕರ್ಕೊಬೇಡಿ, ಗೋಲ್ಡನ್ ಬ್ರೌನ್ ಆದರೆ ಸಾಕಾಗುತ್ತೆ. ನೋಡಿ ಇದನ್ನು ಹೈ ಫ್ಲೇಮಲ್ಲ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರೆದ್ರೆ ಘಮ ಅಂತ ಪರಿಮಳ ಬರ್ತಾಯಿದೆ. ನಮ್ಮ ಮಜ್ಜಿಗೆ ಮೆಣಸಿನ್ಕಾಯಿ ರೆಡಿ. ಇಷ್ಟೇ ಸಾಕು. ಈಗ ತೆಗೆದುಬಿಟ್ರೆ ಆಯಿತು. ಎಣ್ಣೆ ಉಳಿತು ಅಂದರೆ ಅದನ್ನು ಕ್ಲೀನಾಗಿ ಸೋಸಿಡಿ. ನಂತರದಲ್ಲಿ ನೀವು ಮತ್ತೆ ಮಜ್ಜಿಗೆ ಮೆಣಸಿನ್ಕಾಯಿನ ಅದರಲ್ಲಿ ನೀವು ಕರ್ಕೊಬೋದು. ನೋಡಿ ಸಿಂಪಲ್ಲಾಗಿ ಮಜ್ಜಿಗೆ ಮೆಣಸಿನ್ಕಾಯಿ ಹೇಗೆ ಮಾಡಿದೆ. ಸ್ವಲ್ಪ ಲೆಂತಿ ಅನ್ನಿಸ್ಬೋದು ವೀಡಿಯೋ, ಆದರೆ ಪಿನ್ ಟು ಪಿನ್ ಅಪ್ಡೇಟ್ ನಾನು ಹೇಗೆ ಮಾಡಿದ್ದೀನಿ ಅದೇ ರೀತಿಯಾಗಿ ನಿಮಗೆ ಪ್ರತಿಯೊಂದು ಹಂತನೂ ನಿಮಗೆ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ, ನೋಡ್ತಾಯಿರಿ, ನಮಗೂ ಕೂಡ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಯಾರಿಗೆಲ್ಲ ಇಷ್ಟ ಆಯಿತು, ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಹಾಗೂ ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ ನಮ್ಮ ಮಜ್ಜಿಗೆ ಮೆಣಸಿನ್ಕಾಯಿ ರೆಡಿ. ಇಷ್ಟು ದಿನಗಳ ಕಾಲ ಸಪೋರ್ಟ್ ಮಾಡ್ತಾ ಬಂದಂಥ ನಮ್ಮ ಎಲ್ಲ ವ್ಯೂವರ್ಸ್ಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ನನಗೆ ವೀಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡೋಂಥ ನನ್ನ ಹಸ್ಬೆಂಡು ಮತ್ತು ನನ್ನ ಮಗನಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಪಾಪ ಅವರು ಕೂಡ ವೀಡಿಯೋ ಮಾಡಿದ್ದಾರೆ. ಹಾಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಬಾಯ್. ನಂತರ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ.